ನಮಸ್ಕಾರ. ನನ್ನ ಗಾಡೆಸ್ ಎನರ್ಜಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುನಾನಾ ಪಾಟೀಲ್. ನೀವೇನಾದರೂ ಹೊಸಬ್ರಾಗಿದ್ದರೆ ನಾನು ಯಾವ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ, ನಾನು ನನ್ನ ಚಾನಲಲ್ಲಿ ನಮ್ಮ ಅಜಾಗೃತ ಮನಸ್ಸಿನ ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ನಮ್ಮ ಕನಸನ್ನ ನನಸು ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಷನ್ ಬೆಲ್ನ ಟರ್ನ್ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಹೋದ ವಿಡಿಯೋದಲ್ಲಿ ನಾನು ಒಂದಷ್ಟು ಲಿಮಿಟಿಂಗ್ ಬಿಲೀಫ್ಸ್ನ ಬ್ರೇಕ್ ಮಾಡಿದ್ದೆ. ಇವತ್ತಿನ ವಿಡಿಯೋದಲ್ಲೂ ಕೂಡ ಸೇಮ್ ಒಂದಷ್ಟು ಲಿಮಿಟಿಂಗ್ ಬಿಲೀಫ್ಸ್ನ ಬ್ರೇಕ್ ಮಾಡೋದಿದೆ. ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳಬೇಕು. ಐ ಹರ್ಡ್ ಆ್ಯಂಡ್ ಇದನ್ನು ಕೇಳಿ 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 ಸಾಕಾಗ್ಬಿಟ್ಟಿದೆ. ಇತ್ತೀಚೆಗೆ ತುಂಬ ಜನ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಐ ನೋ. ಆ್ಯಂಡ್ ಮ್ಯಾನಿಫೆಸ್ಟ್ ಮಾಡೋರೆಲ್ಲ ನೋಡಿ, ಒಂದು ತಿಳ್ಕೊಳ್ಳಿ, ನೀವು ಮ್ಯಾನಿಫೆಸ್ಟ್ ಮಾಡೋಕ್ಕೂ ಮ್ಯಾನಿಫೆಸ್ಟೇಷನ್ನ ಟೀಚ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ಇದನ್ನು ನಾನು ನಿಜವಾಗ್ಲೂ ಎಲ್ಲ ಕ್ರಿಯೇಟರ್ಸ್ ಯಾರು ಮ್ಯಾನಿಫೆಸ್ಟ್ ಮಾಡಿದಾರೋ, ಮ್ಯಾನಿಫೆಸ್ಟೇಷನ್ನ ಜನರಿಗೆ ಹೇಳ್ಕೊಡೋಕೆ ಹೋಗ್ತಿದ್ದಾರೋ ಅವ್ರಿಗೆ ಹೇಳ್ತಾ ಇದ್ದೀನಿ. ಇಟ್ ಡಸಂಟ್ ಮೀನ್ ದಟ್ ನೀವು ಒಂದು ವಿಷಯನ ಮ್ಯಾನಿಫೆಸ್ಟ್ ಮಾಡಿದ ತಕ್ಷಣ ಹೋಲ್ ಲೈಕ್ ನೀವು ಮಾಡೋದು ಮಾತ್ರ ಸರಿ ಇದೆ, ನೀವು ಮಾಡೋ ಮೆಥಡ್ಸ್ ಮಾತ್ರ ಕರೆಕ್ಟ್, ಆ ಥರ ಮಾಡಿದ್ರೆ ಮ್ಯಾನಿಫೆಸ್ಟ್ ಆಗುತ್ತೆ ಅನ್ನೋ ಯಾವ ರೂಲ್ಸು ಇಲ್ಲ. ಯಾಕೆ ಅಂದರೆ ಇದು ನಮ್ಮ ರಿಯಾಲಿಟಿ ಆ್ಯಂಡ್ ನಮ್ಮ ರಿಯಾಲಿಟಿಗೆ ನಾವು ಕ್ರಿಯೇಟರ್. ನಿಮಗೆ ನಿಮ್ಮ ಅಸಂಪ್ಷನ್ಸ್ ಪ್ರಕಾರ ಮ್ಯಾನಿಫೆಸ್ಟ್ ಆಗುತ್ತೆ, ನಮಗೆ ನಮ್ಮ ಅಸಂಪ್ಷನ್ಸ್ ಪ್ರಕಾರ ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಇದು ನಾನು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸಿಗೆ, ಈಗ ಯಾರ್ಯಾರು ಈ ವಿಡಿಯೋನ ವಾಚ್ ಮಾಡ್ತಿದ್ದೀರೋ ಅವರಿಗೆಲ್ಲ ಹೇಳ್ತಾ ಇದ್ದೀನಿ. ನೀವು ಯಾರ್ದಾರು ವಿಡಿಯೋಸ್ ನೋಡಿ, ನನಗೆ ಗೊತ್ತು ಲೈಕ್ ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ವಿಡಿಯೋಸ್ ಏನೇ ಸಿಕ್ಕಿದ್ರು ಹೋಗ್ಬಿಟ್ಟು ಎಲ್ಲ ತೊಗೊಂಡು ಕ್ಲಿಕ್ ಮಾಡ್ಕೊಂಡು ನೋಡ್ತಾ ಇರ್ತೀರಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಜಸ್ಟ್ ಬಿಕಾಸ್ ಅವ್ರು ಯಾವುದೋ ಒಂದು ವಿಷಯನ ಮ್ಯಾನಿಫೆಸ್ಟ್ ಮಾಡಿದ್ರು ಅಂದ ತಕ್ಷಣ, ಏನೋ ಒಂದನ್ನು ಮ್ಯಾನಿಫೆಸ್ಟ್ ಮಾಡಿಕೊಂಡ್ರು ಅಂದ ತಕ್ಷಣ ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಲ್ಲ ಗೊತ್ತು ಅಂತ ಅಲ್ಲ. ಒಂದು ವಿಷಯನ ಮ್ಯಾನಿಫೆಸ್ಟ್ ಮಾಡಿದ ತಕ್ಷಣ ಎಲ್ಲನೂ ಗೊತ್ತಾಗ್ಬಿಡಲ್ಲ. ಓಕೆ. ಆ್ಯಂಡ್ ಇನ್ನೊಂದು ನಾನು ತುಂಬ ಕೇಳ್ತಾ ಇರೋದು ಏನಂತ ಅಂದರೆ, ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ 1111. ಓಕೆ, ಮ್ಯಾನಿಫೆಸ್ಟ್ ಮಾಡಬೇಕಾ 1111 ತುಂಬ ಈ ನಂಬರ್ನ ಈ ಮ್ಯಾನಿಫೆಸ್ಟೇಷನ್ಗೆ ತುಂಬ ಅಸೋಸಿಯೇಟ್ ಮಾಡ್ತಿದ್ದಾರೆ. ಆ್ಯಂಡ್ ಇದನ್ನು ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿ ಹೇಳಬೇಕು, ಈ 1111 ನಂಬರಿಗೂ ಆ್ಯಂಡ್ ಈ ಮ್ಯಾನಿಫೆಸ್ಟೇಷನ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಆ್ಯಂಡ್ ದಯವಿಟ್ಟು ಆ ಸಂಬಂಧನ ತರಬೇಡಿ. ಮ್ಯಾನಿಫೆಸ್ಟ್ ಅಂದರೆ 1111. ಐ ಡೋಂಟ್ ನೋ, ನೀವು ಮ್ಯಾನಿಫೆಸ್ಟ್ ಮಾಡೋದು ನಿಮ್ಮ ಮೈಂಡ್ಸೆಟ್ಟಿಂದ 1111 ಅನ್ನೋದ್ರಿಂದ ಅಲ್ಲ. ಜಸ್ಟ್ ಬಿಕಾಸ್ ನಾನೇನೋ ಒಂದು ಅಫರ್ಮ್ ಮಾಡ್ತಿದ್ದೀನಿ, ನನಗೆ 1111 ಕಾಣಿಸ್ತು, ಮ್ಯಾನಿಫೆಸ್ಟ್ ಆಗುತ್ತೆ. ಸತಿ ಹಾಗೆ ಅಂದ್ಕೊಂಡು ಹೋಗ್ತಿರಲ್ಲ. ಲೈಕ್ ಹೆಂಗಾಗ್ಬಿಡುತ್ತೆ ಗೊತ್ತಾ? ಓಕೆ, 1111 ಕಾಣಿಸ್ತಂದ್ರೆ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಅರ್ಥ. ಸೊ ಈಗ ಕಾಣಿಸ್ಲಿಲ್ಲ ಅಂದರೆ ಏನರ್ಥ? ಮ್ಯಾನಿಫೆಸ್ಟ್ ಆಗಲ್ಲ ಅಂತನಾ? ನೋಡಿ, ನೀವು ಮ್ಯಾನಿಫೆಸ್ಟ್ ಮಾಡೋದು ನಿಮ್ಮ ಮೈಂಡ್ಸೆಟ್ಟಿಂದ. ಆ್ಯಂಡ್ ಇದನ್ನು ನಾನು ನನ್ನ ಹಳೆ ವೀಡಿಯೋಸಲ್ಲಿ ಹೇಳಿದ್ದೀನಿ. ನಾವು ಮ್ಯಾನಿಫೆಸ್ಟ್ ಮಾಡೋದು ನಮ್ಮ ಮೈಂಡ್ಸೆಟ್ಟಿಂದ ಅಂತ. ಆ್ಯಂಡ್ ಸ್ಟಿಲ್ ಈಗೆಲ್ಲರೂ ಹೇಗೆ ಡಿಪೆಂಡ್ ಆಗಿದ್ದಾರೆ ಅಂತ ಅಂದರೆ, ನಂಬರ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ, ಟೆಕ್ನಿಕ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಟೆಕ್ನಿಕ್ ಆ್ಯಂಡ್ ಮೆಥಡ್ಸ್ ಆರ್ ಸೇಮ್. ಮೆಥಡ್ಸ್ ಮೇಲೆ ಡಿಪೆಂಡ್ ಆಗಿ, ಬಿಕಾಸ್ ನಿಮ್ಮ ಮೈಂಡ್ಸೆಟ್ ಮೇಂಟೈನ್ ಮಾಡಬೇಕಂದ್ರೆ ಮೆಥಡ್ಸ್ ಬೇಕು. ಓಕೆ, ಐ ಅಗ್ರಿ ವಿತ್ ದ್ಯಾಟ್. ಆದರೆ ನಂಬರ್ಸ್ ಮೇಲೆ ಯಾಕೆ ಡಿಪೆಂಡ್ ಆಗ್ತಿದ್ದೀರಾ? ಹೊರಗಡೆ ಇರುವಂತಹ ಸೋರ್ಸ್ ಮೇಲೆ ಯಾಕೆ ಡಿಪೆಂಡ್ ಆಗ್ತಿದ್ದೀರಾ? ಅದ್ಯಾವುದು ನಿಮಗೆ ಮ್ಯಾನಿಫೆಸ್ಟ್ ಮಾಡಿಕೊಡಲ್ಲ. ನೀವೇನೋ ಒಂದು ಬೇಕು, ನಿಮಗೇನೋ ಒಂದು ಆಸೆ ಆಗ್ತಿದೆ, ಡಿಸೈರ್ ಆಗ್ತಿದೆ, ನಾನು ಅದನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ನಿಮಗೆ ಅನಿಸ್ತಿದೆ ಅಂತ ಅಂದರೆ, ನೀವು ಮಾಡಬೇಕಾಗಿರುವಂಥ ಕೆಲಸ ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಅದ್ರ ಬಗ್ಗೆ ಒಂದು ಕರೆಕ್ಟ್ ಮೈಂಡ್ಸೆಟ್ನ ಇಟ್ಕೊಳ್ಳೋದ್ರಿಂದ ಮ್ಯಾನಿಫೆಸ್ಟ್ ಆಗುತ್ತೆ ಹೊತ್ತು ಸಡನ್ನಾಗಿ ಮ್ಯಾನಿಫೆಸ್ಟ್ ಆಗಲ್ಲ. ಆ್ಯಂಡ್ ನನಗಿದು ಈ ವಿಷಯಗಳನ್ನ ಕೇಳಿ ಸಾಕಾಗಿದೆ. ಮ್ಯಾನಿಫೆಸ್ಟ್ ಓಕೆ 1111, ಯೂನಿವರ್ಸಿಗೆ ಕೇಳು, ಯೂನಿವರ್ಸ್ ನಿಮಗೆ ಸೈನ್ಸ್ ಕೊಡುತ್ತೆ, ಯೂನಿವರ್ಸ್ ನಿಮಗೆ ಕೊಡುತ್ತೆ. ಇದು ಮ್ಯಾನಿಫೆಸ್ಟ್. ಬಿಕಾಸ್ ನಾನು ತುಂಬ ಕೇಳ್ತಾ ಇದ್ದೀನಿ, ಮ್ಯಾನಿಫೆಸ್ಟ್ ಫೀಲಿಂಗ್ಸ್ ಬರ್ಸ್ಕೊ ಮ್ಯಾನಿಫೆಸ್ಟ್ ಆಗುತ್ತೆ, ತುಂಬ ನಂಬಿಕೆ ಇಟ್ಕೊ ಮ್ಯಾನಿಫೆಸ್ಟ್ ಆಗುತ್ತೆ. ನಿಜ ಹೇಳ್ತೀನಿ ಕೇಳಿ, ನಿಮ್ಮ ಮೈಂಡ್ ಆಪರೇಟ್ ಆಗೋದು ಥಾಟ್ಸಿಂದ, ರಿಪೀಟೆಡ್ ಥಾಟ್ಸಿಂದ.
ಐ ವಾಂಟ್ ಟು ಸೇ ಪದೇ 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 ನೀವೇನು ಹೇಳ್ತೀರಾ ಅದು ನಿಮ್ಮ ಜಗತ್ತಲ್ಲಿ ಆಗುತ್ತೆ. ಆ್ಯಂಡ್ ನನಗೆ ಗೊತ್ತು ತುಂಬ ಜನ ಕೇಳ್ತೀರಾ ಈಗ ಮ್ಯಾನಿಫೆಸ್ಟೇಷನ್ ಅಂದರೆ ಓಕೆ ನಾನು ಈ ಥರ ಮೈಂಡ್ಸೆಟ್ ಅಂದ್ಕೊಂಡಿದ್ದೆ, ನಾನು ಈ ಥರ ಅಂದ್ಕೊಂಡಿದ್ದೆ, ಬಟ್ ನನ್ನ ಲೈಫಲ್ಲಿ ಈ ಥರ ಆಗ್ತಿಲ್ಲ ಅಂತ ನನಗೆ ಕ್ವಶನ್ ಕೇಳಿದರೆ ಅದಕ್ಕೆ ಆನ್ಸರ್ ಇದೆ. ನೋಡಿ, ನೀವು ಒಂದೇ ಸತಿ ಥಿಂಕ್ ಮಾಡಿದ್ರೆ ಅದು ಸತ್ಯ ಆಗಲ್ಲ. ಆ್ಯಂಡ್ ಅದು ಸತ್ಯ ಆಗಬೇಕಂತ ಅಂದರೂ ಕೂಡ ನಿಮಗೆ ಅಲ್ಲಿ ಒಂದು ಅಸಂಪ್ಷನ್ ಇರಬೇಕು. ನಾನು ಒಂದು ಸತಿ ಕೂಡ ಥಿಂಕ್ ಮಾಡಿದ್ರೂ ಕೂಡ, ನಾನು ಒಂದು ಸತಿ ಏನು ಥಿಂಕ್ ಮಾಡಿದ್ರೂ ಕೂಡ ಆಗುತ್ತೆ ಅಂತ ಅಸಂಪ್ಷನ್ ಇದ್ದರೆ ಆಗ ನಿಮ್ಮ ರಿಯಾಲಿಟಿಲಿ ಅದಾಗುತ್ತೆ. ಇಲ್ಲ ಅಂತ ಅಂದರೆ ಜಸ್ಟ್ ಅದ್ರ ಬಗ್ಗೆ ನಿಮಗೆ ಯಾವುದೇ ಥರ ನೆಗೆಟಿವ್ ಆಗಿ ರೆಸಿಸ್ಟೆನ್ಸ್ ಅಂದರೆ ಅಪೋಸಿಂಗ್ ಥಾಟ್ಸ್ ಯಾವುದು ಇಲ್ಲ ಅಂತ ಅಂದಾಗ, ಅಪೋಸಿಂಗ್ ಅಂದರೆ ವಿರುದ್ಧವಾದಂತಹ ಯಾವುದೇ ಥರ ಯೋಚನೆಗಳು ನಿಮ್ಮ ಒಂದು ಆಸೆಗಳ ಬಗ್ಗೆ ಇಲ್ಲ ಅಂತ ಅಂದಾಗ ಮಾತ್ರ ಅದು ನಿಮ್ಮ ರಿಯಾಲಿಟಿಲಿ ಇನ್ಸ್ಟೆಂಟ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಓಕೆ, ಇನ್ಸ್ಟೆಂಟ್ಲಿ ಆಗುತ್ತೆ. ಬಟ್ ಕೇಳಿ, ಯಾವ್ದ್ರ ಮೇಲೆ ನಿಮಗೆ ಲಿಮಿಟ್ಸ್ ಇದೆ. ರೆಸಿಸ್ಟೆನ್ಸ್ ಅಂದರೆ ಇಟ್ಸ್ ನಥಿಂಗ್ ಬಟ್ ಲಿಮಿಟೇಷನ್ಸ್, ರೈಟ್? ಲಿಮಿಟೇಷನ್ಸ್. ಯಾವುದ್ರ ಬಗ್ಗೆ ನಿಮಗೆ ಲಿಮಿಟೇಷನ್ಸ್ ಇದೆ ಅದು ಯಾವತ್ತಿಗೂ ಮ್ಯಾನಿಫೆಸ್ಟ್ ಆಗಲ್ಲ. ನೀವು ಆ ಲಿಮಿಟೇಷನ್ಸ್ನ ಸರಿ ಮಾಡ್ಕೊಂಡು ಹೋಗಲಿಲ್ಲ ಅಂತಂದರೆ ನಿಜವಾಗ್ಲೂ ಮ್ಯಾನಿಫೆಸ್ಟ್ ಆಗಲ್ಲ ನಿಮ್ಮ ಫೇವರಲ್ಲಿ. ಅಂದರೆ ನಿಮ್ಮ ಪರವಾಗಿ ಥಿಂಕ್ ಮಾಡಿ. ಅಂದರೆ ನಿಮಗೆ ಏನು ಆಗಬೇಕಂತಿದೆ, ಈ ಥರನೇ ನನ್ನ ಲೈಫಲ್ಲಿ ಆಗಬೇಕಂತ ನೀವು ಅಂದ್ಕೊಂಡಿದ್ದೀರಲ್ಲ ಆ ಥರ ಮಾತ್ರ ಥಿಂಕ್ ಮಾಡಿ. ಏನಾಗಬಾರ್ದು ಅಂತ ಅಂದ್ಕೊಂಡಿದ್ದೀರಲ್ಲ ಅದನ್ನು ಥಿಂಕ್ ಮಾಡಬೇಡಿ. ಮ್ಯಾನಿಫೆಸ್ಟೇಷನ್ ಅಂದರೆ 11 ಅಲ್ಲ. ಮ್ಯಾನಿಫೆಸ್ಟೇಷನ್ ಅಂದರೆ ಯೂನಿವರ್ಸ್ ಕೊಡೋದಲ್ಲ. ಈಗ ಎಲ್ಲ ಹೇಗೆ ವ್ಯೂ ಮಾಡ್ತಿದ್ದಾರೆ ಮ್ಯಾನಿಫೆಸ್ಟೇಷನ್ ಅಂದರೆ ಇಟ್ಸ್ ಸಮಥಿಂಗ್ ಮ್ಯಾಜಿಕಲ್. ಏನೋ ಇಷ್ಟು ದಿನ ಗೊತ್ತಿಲ್ಲದೇನೋ ಒಂದು ಹೊಸ ಪವರ್ ನಮಗಿದೆ ಅಂತ ಗೊತ್ತಾಗ್ಬಿಟ್ಟಿದೆ. ಸೊ ಇಟ್ಸ್ ಲೈಕ್ ಸಮಥಿಂಗ್ ಮ್ಯಾಜಿಕ್ ಅನ್ನೋ ಥರ ಪೋರ್ಟ್ರೇ ಮಾಡ್ತಿದ್ದಾರೆ ಮ್ಯಾನಿಫೆಸ್ಟೇಷನ್ನ. ಬಟ್ ಸೀರಿಯಸ್ಲಿ ಹೇಳ್ತೀನಿ, ಇಟ್ಸ್ ನಾಟ್ ಇವತ್ತು ಲೈಕ್ ಇವ್ರು ಕಂಡು ಹಿಡಿದಾಗಿಂದ ಬಂದಿದ್ದಲ್ಲ. ಇಟ್ಸ್ ಬೈ ಬರ್ತ್ ನಮಗೆ ಇರುವಂತಹ ಗಿಫ್ಟ್ ಅದು. ಈವನ್ ಯಾವಾಗ ಲೈಕ್ ಕ್ರಿಯೇಷನ್ ಎಕ್ಸಿಸ್ಟ್ ಆಯಿತು, ಯಾವಾಗ ನಾವು ಕ್ರಿಯೇಟ್ ಆದ್ವಿ ಆವಾಗಲೇ ಎಕ್ಸಿಸ್ಟ್ ಆಗಿರೋ ಅಂತಹ ಒಂದು ನ್ಯಾಚುರಲ್ ಪವರ್ ಮ್ಯಾನಿಫೆಸ್ಟೇಷನ್. ಯಾಕೆಂದರೆ ನಮ್ಮ ಮನಸ್ಸು, ನಮ್ಮ ದೇಹ ಅದೇ ಥರ ಡಿಸೈನ್ ಆಗಿರೋದು. ಆ್ಯಂಡ್ ನಾನು ಎಲ್ಲ ವಿಡಿಯೋದಲ್ಲೂ ಪ್ರತಿ ಸತಿನೂ ಹೇಳ್ತಾ ಇರ್ತೀನಿ, ನಮ್ಮ ಮನಸ್ಸು ನಮ್ಮ ದೇಹ ಡಿಸೈನ್ ಆಗಿರೋದು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಅಂತ. ಹಾಗಿದ್ಮೇಲೆ ಲೈಕ್ ಲಿಟ್ರಲಿ ನಮ್ಮ ಒಳಗಡೆ ಇರೋ ಎನ್ವೈರ್ಮೆಂಟ್, ಹೊರಗಡೆ ಇರೋ ಎನ್ವೈರ್ಮೆಂಟ್ ಕ್ರಿಯೇಟರ್ ಆಗಿರೋದೇ ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೆ ಅಂತ. ಅಂಥದ್ರಲ್ಲಿ ನೀವು 11 ಅಂತೆ ಇಂತೆ ಇದು ನೋಡ್ರೆ ಮ್ಯಾನಿಫೆಸ್ಟ್ ಆಗುತ್ತೆ, ಅದು ನೋಡ್ರೆ ಮ್ಯಾನಿಫೆಸ್ಟ್ ಆಗುತ್ತೆ, ಅವ್ರ ಹೆಸರು ಅಂದರೆ ಮ್ಯಾನಿಫೆಸ್ಟ್ ಆಗುತ್ತೆ. ಅದು ಲೈಕ್ ಓಕೆ, ದೇವರು ವರ ಕೊಟ್ಟರೆ ಮ್ಯಾನಿಫೆಸ್ಟ್ ಆಗುತ್ತೆ, ದೇವ್ರಿಗೆ ಕೊಡ್ಬೇಕು ಅನ್ಸಿದ್ರೆ ಕೊಡ್ತಾರೆ, ಯೂನಿವರ್ಸ್ ಕೊಡ್ತಾರೆ, ಯೂನಿವರ್ಸ್ ಡಿಸೈಡ್ ಮಾಡ್ತಾರೆ, ಹಂಗಂತೆ ಹಿಂಗಂತೆ. ಇಟ್ಸ್ ನಾಟ್ ಮ್ಯಾನಿಫೆಸ್ಟೇಷನ್, ಅದು ಮ್ಯಾನಿಫೆಸ್ಟೇಷನ್ ಅಲ್ಲ. ಆ್ಯಂಡ್ ಸಮಥಿಂಗ್ ಲೈಕ್ ಮ್ಯಾನಿಪ್ಯುಲೇಟಿಂಗ್ ಸಮಥಿಂಗ್, ಏನೋ ಒಂದು ಆಗಬೇಕು, ಅದಕ್ಕೆ ನಾನು ಆಗೋಕ್ಕೆ ಲೈಕ್ ನಾನು ಅಫರ್ ಮಾಡ್ತೀನಿ, ಬಟ್ ಅದಕ್ಕೆ ಏನು ವರ್ಕ್ ಬೇಕೋ ಅದನ್ನು ಮಾಡ್ತೀನಿ. ಇಟ್ಸ್ ನಾಟ್ ಮ್ಯಾನಿಫೆಸ್ಟೇಷನ್ಸ್. ಲಿಟ್ರಲಿ ಹೇಳ್ತೀನಿ ನೋಡಿ, ನಿಮ್ಮ ಮೈಂಡ್ ಒಳಗಡೆ ನೀವು ಏನು ಯೋಚನೆ ಮಾಡ್ತೀರಾ ಅದು ನಿಮ್ಮ ಹೊರಗಡೆ ಆಗಲೇಬೇಕು, ಅದು ಆಗೇ ಆಗುತ್ತೆ. ಬಟ್ ದ ಥಿಂಗ್ ಈಸ್, ಯಾಕೆ ಆಗ್ತಿಲ್ಲ ಅಂತಂದರೆ ಒಂದು ಅದು ನಮ್ಮ ಮೈಂಡಿಗೆ ಇಂಪ್ರೆಸ್ ಆಗಿಲ್ಲ. ನಿಮ್ಮ ಮೈಂಡಿಗೆ ಇಂಪ್ರೆಸ್ ಮಾಡೋದಕ್ಕೆ ಅಗೇನು ನೀವು ಅಲ್ಲಿ ರಿಪಿಟೇಷನ್ಸ್ ಮಾಡಬೇಕು. ರಿಪಿಟೇಷನ್ಸ್ ಅಂದರೆ ನಿಮಗೆ ಒಂದೇ ಥಾಟ್ನ ಮೇಂಟೈನ್ ಮಾಡಿಕೊಂಡು ಕನ್ಸಿಸ್ಟೆನ್ಸ್ ಆಗಿ ನೀವು ಇರಬೇಕು, ಆಗ ಅದು ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಏನೂ ಹೇಳೋಕ್ಕಿಲ್ಲ. ಲಿಟ್ರಲಿ ಎಲ್ಲರಿಗೂ ಸಜೆಷನ್ ಇದು, ಮ್ಯಾನಿಫೆಸ್ಟ್ ಒಂದು ವಿಷಯನ ಮ್ಯಾನಿಫೆಸ್ಟ್ ಮಾಡಿದೆ ಅಂದ ತಕ್ಷಣ ಲೈಕ್ ಐ ಆಮ್ ನಾಟ್ ಸೇಯಿಂಗ್ ಯಾರಿಗೂ ಮ್ಯಾನಿಫೆಸ್ಟ್ ಮಾಡೋ ಎಬಿಲಿಟಿ ಇಲ್ಲ ಅಂತಲ್ಲ. ಸೀರಿಯಸ್ಲಿ ಹೇಳ್ತೀನಿ, ಎಲ್ಲರಿಗೂ ಮ್ಯಾನಿಫೆಸ್ಟೇಷನ್ ಮಾಡೋಕ್ಕಾಗುತ್ತೆ, ಎಲ್ಲರಿಗೂ ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೆ ಬರುತ್ತೆ. ಎಲ್ರಿಗೂ ಆ ನ್ಯಾಚುರಲ್ ಪವರ್ ಇದೆ, ಆ ಇನ್ಫಿನಿಟ್ ಪವರ್ ಇದೆ. ಲೈಕ್ ಎಲ್ಲರೂ ಕೂಡ ಈಕ್ವಲಿ ಪವರ್ಫುಲ್. ಓಕೆ, ಇಲ್ಲಿ ಯಾರು ಜಾಸ್ತಿ ಪವರ್ಫುಲ್, ಯಾರು ಕಡಿಮೆ ಪವರ್ಫುಲ್ ಅಂತೆಲ್ಲ, ಎವ್ರಿ ಒನ್ ಈಸ್ ಈಕ್ವಲಿ ಪವರ್ಫುಲ್. ಬಿಕಾಸ್ ನಾವೆಲ್ಲರೂ ಕೂಡ ಆಗಿರೋದು ಒಬ್ಬರಿಂದಾನೆ, ದಟ್ಸ್ ಕ್ರಿಯೇಟರ್ ಗಾಡಿಂದ. ಆ್ಯಂಡ್ ಆ ಗಾಡಿಗೆ ಎಷ್ಟು ಪವರ್ ಇದೆಯೋ ಅಷ್ಟೇ ಪವರ್ ಕೂಡ ನಮಗೂ ಇದೆ. ಆ್ಯಂಡ್ ನಮಗೆ ಆ ಗಾಡ್ ಕೊಟ್ಟಿರೋಂಥ ಗಿಫ್ಟ್ ಬಂದುಬಿಟ್ಟು ನಮ್ಮ ರಿಯಾಲಿಟಿನ ನಮ್ಗೆ ಹೆಂಗೆ ಬೇಕೋ ಮೋಲ್ಡ್ ಮೆಲ್ಟ್ ಏನು ಬೇಕಿದ್ರೂ ಮಾಡ್ಕೊಬೋದು. ಅದು ಇಟ್ಸ್ ಅ ನ್ಯಾಚುರಲ್ ಗಿಫ್ಟ್ ಫ್ರಮ್ ಗಾಡ್, ದೇವರಿಂದ ಬಂದಿರುವಂಥ ಒಂದು ನ್ಯಾಚುರಲ್ ಗಿಫ್ಟ್. ಬಟ್ ಆಲ್ ಆಫ್ ದೀಸ್ ಜಸ್ಟ್ ಬಿಕಾಸ್ ಯಾವುದೋ ಒಂದು ಹೊಸ ಮೆಥಡ್ನ ನೀವು ಮಾಡಿದ್ರಿ, ಜಸ್ಟ್ ಬಿಕಾಸ್ ನಿಮಗೇನೋ ಒಂದು ವರ್ಕೌಟ್ ಆಯಿತು ಅಂತ ಅಂದ ತಕ್ಷಣ ಅದೇ ಥಿಂಗ್ ಬೇರೆಯವ್ರಿಗೂ ವರ್ಕೌಟ್ ಆಗಬೇಕಂತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಕೊಡ್ತೀನಿ ನಾನು. ಈಗ ನೀವು ಅಫರ್ಮ್ ಮಾಡ್ತಿದ್ರಿ, ನಿಮ್ಗೊಂದು ಬಿಲೀಫ್ ಇದೆ. ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಅಫರ್ಮ್ ಮಾಡ್ತಿದ್ರಿ, ಓದೋದ್ರಲ್ಲಿ ತೊಗೊಳ್ಳೋಣ. ನೀವು ಅಫರ್ಮ್ ಮಾಡ್ತಾ ಇದ್ದೀರಾ, ನಿಮಗೆ ಒಂದು ಬಿಲೀಫ್ ಇದೆ ಏನಂತ, ನಾನು ಅಫರ್ಮೇಷನ್ಸು ಹೇಳ್ಕೊಬೇಕು ಆ್ಯಂಡ್ ಜೊತೆಗೆ ನಾನು ಓದ್ಕೊಬೇಕು, ಆಗ ಮಾತ್ರ ನಾನು ಸಬ್ಜೆಕ್ಟ್ಸ್ ಪಾಸ್ ಆಗ್ತೀನಿ, ಅಥವಾ ನಾನು ಒಳ್ಳೆ ರ್ಯಾಂಕ್ ತೆಗಿತೀನಿ, ಸ್ಕೋರ್ ಮಾಡ್ತೀನಿ. ಓದಿದರೆ ಮಾತ್ರ ನನಗೆ ಲೈಕ್ ನಾನು ಬರೀ ಅಫರ್ಮ್ ಮಾಡುತ್ತಲ್ಲ, ಇದ್ರ ಜೊತೆ ನಾನು ಆ್ಯಕ್ಷನ್ ತೊಗೊಬೇಕು, ನಾನು ಏನಾದರೂ ಹಾರ್ಡ್ ವರ್ಕ್ ಮಾಡಬೇಕು, ಎಫರ್ಟ್ ಹಾಕಬೇಕು, ಓದಬೇಕು, ಬರಿಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಆಗ ಮಾತ್ರ ನನಗೆ ಅದ್ರ ರಿಸಲ್ಟ್ಸ್ನ ನಾನು ನೋಡ್ತೀನಿ ಅಂತ ಮೈಂಡ್ಸೆಟ್ ಇಟ್ಕೊಂಡು ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ರೆ, ಆಗ ನೀವು ಏನು ಮೈಂಡ್ಸೆಟ್ ಇಟ್ಕೊಂಡಿರ್ತೀರೋ ಅದೇ ಥರ ನೀವು ಮಾಡಬೇಕಾಗುತ್ತೆ. ಬಿಕಾಸ್ ನಿಮ್ಮ ಅಸಂಪ್ಷನ್ ಬಂದುಬಿಟ್ಟು ನಾನು ಅಫರ್ಮೇಷನ್ಸ್ ಹೇಳೋದ್ರ ಜೊತೆ ನಾನು ಓದಬೇಕು, ಆಗ ಮಾತ್ರ ನಾನು ಪಾಸ್ ಆಗ್ತೀನಿ, ಆಗ ಮಾತ್ರ ನಾನು ಸ್ಕೋರ್ ಮಾಡ್ತೀನಿ, ಹೈ ಸ್ಕೋರ್ ಮಾಡ್ತೀನಿ ಅಂತ ಇದ್ದಾಗ, ಲೈಕ್ ಲಿಟ್ರಲಿ ನೀವು ಅದನ್ನು ಮಾಡಲಿಲ್ಲ ಅಂದರೆ
ಫೇಲ್ ಆಗ್ತೀರಾ. ಬಿಕಾಸ್ ನಿಮ್ಮ ಅಸಂಪ್ಷನ್ ಪ್ರಕಾರ ನಿಮಗೆ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಜಸ್ಟ್ ಬಿಕಾಸ್ ನೀವು ಮ್ಯಾನಿಫೆಸ್ಟೇಷನ್ ಮಾಡಿದ್ದೀರಾ, ಓಕೆ, ಯು ಮ್ಯಾನಿಫೆಸ್ಟೆಡ್, ಓಕೆ, ಸಕ್ಸಸ್ಫುಲಿ ಏನೋ ಅಫರ್ಮ್ ಮಾಡ್ತಿದ್ರಿ, ಈ ಕಡೆ ಫೋಕಸ್ ಲೈಕ್ ಅಫರ್ಮ್ ಮಾಡ್ತಿದ್ರಿ, ಹಾಗೆ ಹಾರ್ಡ್ ವರ್ಕ್ ಕೂಡ ಮಾಡ್ತಿದ್ರಿ, ಆ್ಯಂಡ್ ಫೈನಲಿ ನಿಮ್ಗೆ ಅನ್ಕೊಂಡಷ್ಟು ರಿಸಲ್ಟ್ ಬಂದಿದೆ. ದೆನ್ ಯು ಕಾಲ್ ಇಟ್ ಆಸ್ ಮ್ಯಾನಿಫೆಸ್ಟೇಷನ್. ಅದನ್ನು ನೀವು ಮ್ಯಾನಿಫೆಸ್ಟೇಷನ್ ಅಂತ ನೀವು ಕೊಟ್ಕೊಂಡಿರೋ, ಓಕೆ, ಇಟ್ಸ್ ನಾಟ್ ರಾಂಗ್, ತಪ್ಪಿಲ್ಲ, ಓಕೆ. ಬಟ್ ಅದನ್ನೇ ನೀವು ಬಂದು ಓಕೆ ನಾನು ಈ ಥರ ಮ್ಯಾನಿಫೆಸ್ಟ್ ಮಾಡಿದೆ ಅಂತ ವಿತೌಟ್ ಎನಿ ನಾಲೆಡ್ಜ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡ್ರೆ ಜಸ್ಟ್ ಬಂದುಬಿಟ್ಟು ಟೀಚ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಹೇಳ್ತಿದ್ದೀನಲ್ಲ, ಇದು ನಿಮ್ಮ ರಿಯಾಲಿಟಿ, ನಿಮ್ಮ ಅಸಂಪ್ಷನ್ ಆಗಿತ್ತು ನೋಡಿ. ಇಲ್ಲಿ ಅಸಂಪ್ಷನ್ಸ್ ರಿಯಾಲಿಟಿ ಆಗೋದು. ಆ್ಯಂಡ್ ಅಸಂಪ್ಷನ್ಸ್ ಇಸ್ ಒನ್ಸ್ ಅಗೇನ್ ನಥಿಂಗ್ ಬಟ್ ನಮ್ಮ ಥಾಟ್ಸೇ ಅಸಂಪ್ಷನ್ಸ್, ನಥಿಂಗ್ ಬಟ್ ಥಾಟ್ಸ್ನ ಅಸಂಪ್ಷನ್ ಅಂತ ಸಿಂಪಲ್ಲಾಗಿ ಹೇಳ್ತೀನಿ, ಓಕೆ. ಜಸ್ಟ್ ಥಿಂಕ್ ಇಸ್ ಥಾಟ್ಸ್, ಓಕೆ. ನಿಮ್ಮ ಥಾಟ್ ಬಂದುಬಿಟ್ಟು ಓಕೆ ನಾನು ಈ ಥರ ಥಿಂಕ್ ಮಾಡ್ತೀನಿ, ನಾನು ಹಿಂಗಿದ್ರೆ ಮಾತ್ರ ನಂಗೆ ರಿಸಲ್ಟ್ಸ್ ಅನ್ಕೊತೀರ. ಅಂದರೆ ಅಸಂಪ್ಷನ್ ಅಂದರೆ ಏನು, ಅನ್ಕೊಳೋದು, ರೈಟ್, ಯೋಚನೆ ಮಾಡೋದು, ಲೈಕ್ ಎಲ್ಲ ಒಂದೇ ಸಲ ಬರುತ್ತೆ, ಓಕೆನಾ. ಸೊ ಜಾಸ್ತಿ ಕನ್ಫ್ಯೂಸ್ ಮಾಡಲ್ಲ ನಾನು ನಿಮಗೆ. ಹಂಗೆ ಅಂದ್ಕೊಂಡಿರ್ತಾರೆ. ಈಗ ಇನ್ನೊಬ್ರು ಬಂದುಬಿಟ್ಟು ಏನು ಅಂದ್ಕೊಂಡಿರ್ತಾರೆ, ನಾನು ಓದಲಿಲ್ಲ ಅಂದರೂ ನಾನು ಪಾಸ್ ಆಗ್ತೀನಿ ಅಂತ ಒಂದು ಮೈಂಡ್ ಸೆಟ್ ಇರುತ್ತೆ. ಸೊ ಅವರು ಓದಲಿಲ್ಲ ಅಂದರೂ ಕೂಡ ಪಾಸ್ ಆಗ್ತಾರೆ. ಯಾಕೆ ಅಂತಂದರೆ ಇಟ್ಸ್ ಬಿಕಾಸ್ ದೇರ್ ಮೈಂಡ್ ಸೆಟ್. ಇಲ್ಲಿ ನಿಮಗೆ ನಿಮ್ಮ ಮೈಂಡ್ ಸೆಟ್ ನಿಮಗೆ ನಿಮ್ಮ ರಿಸಲ್ಟ್ಸ್ನ ಕೊಡೋದು ಹೊತ್ತು ನೀವೆಷ್ಟು ಆ್ಯಕ್ಷನ್ಸ್ ತೊಗೊತೀರಾ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ, ಎಷ್ಟು ದಿನ ಕಷ್ಟಪಟ್ಟು ಓದ್ತೀರಾ, ಎಷ್ಟು ದಿನ ಸುಮ್ಮನೆ ಕೂತ್ಕೊತೀರಾ, ಅದೇ ಅದು ಮ್ಯಾಟ್ರ್ ಆಗೋಲ್ಲ. ನೀವು ಸುಮ್ಮನೆ ಕೂತ್ಕೊಂಡು ಪಾಸ್ ಆಗ್ತೀನಿ ಅನ್ನೋ ಮೈಂಡ್ಸೆಟ್ ಇಟ್ಕೊಂಡು ಹೋಗಿ, ಅಷ್ಟು ನಿಮ್ಮ ಮೈಂಡಿಗೆ ಟ್ರೈನ್ ಮಾಡ್ಕೊಂಡು ಹೋಗಿ ನೋಡಿ. ನಾನು ಹೇಳ್ತಿದ್ದೀನಲ್ಲ, ಲೈಕ್ ಲಿಟ್ರಲಿ ಹೇಳ್ತಿದ್ದೀನಿ, ಒಂದೇ ಸತಿ ನೀವು ಅಂದ್ಕೊಂಡು ಓಕೆ ನಾನು ಪಾಸ್ ಆಗ್ತೀನಿ, ನಾನು ಸುಮ್ಮನೆ ಓದಲಿಲ್ಲ ನಾನು ಪಾಸ್ ಆಗ್ತೀನಿ ಅಂತ ಅಂದ್ಕೊಂಡು ಹೋಗಿ ಕೂತ್ಕೊಂಡು ಎಕ್ಸಾಮ್ ಬರೇ ಆಗಲ್ಲ, ಓಕೆ. ಇಟ್ಸ್ ಹಾಗಾಗಲ್ಲ, ಓಕೆ. ಇಟ್ ಮಸ್ಟ್ ಬಿ ರಿಪಿಟೇಷನ್, ಕನ್ಸಿಸ್ಟೆನ್ಸಿ ಇರಬೇಕು. ನಿಮ್ಮ ಮೈಂಡ್ಗೆ ಇಂಪ್ರೆಸ್ ಆಗಬೇಕು. ಒನ್ಸ್ ಇಟ್ ಇಂಪ್ರೆಸ್ಡ್, ಒಂದ್ಸತಿ ಅದು ಇಂಪ್ರೆಸ್ ಆಯ್ತು ಅಂತಂದರೆ ಅದೇ ನಿಮ್ಮ ರಿಯಾಲಿಟಿ ಆಗುತ್ತೆ. ಅರ್ಥ ಆಯ್ತಾ? ಸೊ ನಾನು ಹೇಳ್ತಿರೋದು ಏನಂದರೆ, ಬೇಸಿಕಲಿ ಯಾರೋ ಒಬ್ಬರು ಹಿಂಗೆ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತಾರೆ, ಅಫರ್ಮೇಷನ್ಸ್ ಹೇಳ್ಕೊತಿರ್ತಾರೆ, ಓದ್ತಾನೂ ಇರ್ತಾರೆ. ಬಿಕಾಸ್ ಅವ್ರಿಗೆ ಒಂದು ಬಿಲೀಫ್ ಇದೆ ಏನಂದರೆ ಓದಿದ್ರೆ ಮಾತ್ರ ನನಗೆ ರ್ಯಾಂಕ್ ಸಿಗೋದು, ನಾನು ಅಂದ್ಕೊಂಡು ಸ್ಕೋರ್ ಸಿಗೋದು ಅಂತ. ಸೊ ಆ ಬೇಸಿಸ್ ಮೇಲೆ, ಆ ಬಿಲೀಫ್ಸ್ ಮೇಲೆ ಅಫರ್ಮ್ ಮಾಡಿಕೊಂಡು ಅವರು ಲೈಕ್ ಹಾರ್ಡ್ ವರ್ಕ್ ಮಾಡ್ತಾರೆ. ಹಾಗೆ ಅನ್ಕೊಂತಾರೆ, ಲೈಕ್ ರಿಸಲ್ಟ್ ಅಂದ್ಕೊಂಡಿದ್ದು ಬರುತ್ತೆ. ಸೊ ಓಕೆ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ ಅಂತ ಅಂದ್ಕೊತಾರೆ. ಬಿಕಾಸ್ ಅವ್ರ ಐಸಲ್ಲಿ ದಟ್ಸ್ ಎ ಮ್ಯಾನಿಫೆಸ್ಟೇಷನ್, ಓಕೆ. ಅದನ್ನು ಬಂದು ಹೊರಗಡೆ ಎಲ್ರಿಗೂ ಟೀಚ್ ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ನಾನು ನಿಜ ಹೇಳ್ತೀನಲ್ಲ, ಲಿಟ್ರಲಿ ಬ್ರೇಕಿಂಗ್ ದಿಸ್ ಮಿತ್ ಅಬೌಟ್ ಎಜುಕೇಷನ್, ಅಬೌಟ್ ಎನಿಥಿಂಗ್, ಓಕೆ. ಓದಿದ್ರೆ ಮಾತ್ರ ಪಾಸ್ ಆಗ್ತೀನಿ, ಲೈಕ್ ಹಾರ್ಡ್ ವರ್ಕ್ ಮಾಡಿದರೆ ಮಾತ್ರ ನನಗೆ ರಿಸಲ್ಟ್ಸ್ ಸಿಗೋದು ಅಂತ ಏನಿದೆಯಲ್ಲ, ಇಟ್ಸ್ ಕಂಪ್ಲೀಟ್ಲಿ ಬುಲ್ಶಿಟ್. ಬಿಕಾಸ್ ಕಂಪ್ಲೀಟ್ಲಿ ಕ್ರ್ಯಾಪ್. ಬಿಕಾಸ್ ಅದು ಮೈಂಡ್ಸೆಟ್. ನಮಗೆ ಒಂದು ಮೈಂಡ್ಸೆಟ್ ಇದೆ ಹುಟ್ಟಾಗಿಂದನೂ, ಆಲ್ಮೋಸ್ಟ್ ಎಲ್ಲ ಕಡೆನೂ, ಲೈಕ್ ನೀನು ಹಾರ್ಡ್ ವರ್ಕ್ ಮಾಡ್ತೀಯಾ ನಿನಗೆ ಅದ್ರ ಫಲ ಸಿಗುತ್ತೆ, ಅಥವಾ ನೀನು ಓದ್ತಿದ್ಯಾ, ಓದೋದಕ್ಕೆ ನೀನು ಕಷ್ಟಪಡ್ತಿದ್ಯಾ, ಆಗ ನಿನಗೆ ಸಿಗುತ್ತೆ. ಎಷ್ಟು ಲಿಮಿಟ್ಸ್ ಇದೆ ಅಂತ ಅಂದರೆ, ನನಗೆ ಯಾರೋ ನನ್ನ ಕ್ಲೈಂಟ್ ಕೇಳ್ತಿದ್ರು, ಅದಕ್ಕೆ ಅಂತ ಹೇಳ್ತಾ ಇದ್ದೀನಿ. ಲೈಕ್ ಹೊರಗಡೆ ಜಗದಲ್ಲಿ ಕಾಂಪಿಟೇಷನ್ ಇದೆ, ಐ ಅಗ್ರಿ, ಕಾಂಪಿಟೇಷನ್ಸ್ ಇದೆ, ಓಕೆ. ಬಟ್ ಆ ಕಾಂಪಿಟೇಷನ್ಗೆ ನೀವು ಯಾಕೆ ಹೆದರ್ಕೊತಿದ್ದೀರಾ? ಅದಷ್ಟೇ ಕಾಂಪಿಟೇಷನ್ ಇರಲಿ, ನಾನೇ ಟಾಪ್ ಬರೋದು, ನಾನು ಪಾಸ್ ಆಗ್ತೀನಿ, ಅಥವಾ ನಿಮ್ಗೆ ಏನು ಆಸೆ ಇದೆ, ಏನು ಡಿಸೈರ್ಸ್ ಕೊಡಿದೆ ಅದನ್ನು ನೀವು ಥಿಂಕ್ ಮಾಡಿ. ಹೊರಗಡೆ ಎಷ್ಟೇ ಜನ ಇದ್ದರೂ ಕೂಡ ನಿಮ್ಮ ಥಾಟ್ ಬಂದುಬಿಟ್ಟು ನಾನು ಟಾಪರ್ ಆಗ್ತೀನಿ ಅಂತಂದರೆ, ನೀವು ಓದ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಸಿಚುವೇಶನ್ ಹಾಗೆ ಅನ್ಫೋಲ್ಡ್ ಆಗುತ್ತೆ. ಹೇಗೆ ಅಂದರೆ, ನೀವು ರ್ಯಾಂಕ್ ಬರೋ ಥರ ಸಿಚುವೇಶನ್ಸ್ ಅನ್ಫೋಲ್ಡ್ ಆಗುತ್ತೆ. ಅರ್ಥ ಆಯಿತಾ? ಬಿ ಕನ್ಸಿಸ್ಟೆಂಟ್ ಇಂದ. ನಾನು ಇದನ್ನು ಹೇಳ್ತಿರೋದು, ದಯವಿಟ್ಟು ನಿಮ್ಮ ಲಿಮಿಟ್ಸ್ನ ಬೇರೆಯವ್ರಿಗೆ ಟೀಚ್ ಮಾಡೋಕ್ಕೆ ಹೋಗ್ಬೇಡಿ, ದಯವಿಟ್ಟು. ಬಿಕಾಸ್ ನಿಮಗೆ ಪೂರ್ತಿ ಗೊತ್ತಾಗಿಲ್ಲ ಮ್ಯಾನಿಫೆಸ್ಟೇಷನ್ ಬಗ್ಗೆ. ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಇಸ್ ನಥಿಂಗ್ ಬಟ್ ಸಿಂಪಲ್. ನೀನು ಏನು ಯೋಚನೆ ಮಾಡ್ತೀಯ ಅದನ್ನು ನೀನು ಆಗ್ತೀಯ, ಅಷ್ಟೇ, ಸಿಂಪಲ್. ವಾಟ್ ಯು ಥಿಂಕ್ ಯು ಬಿಕಮ್, ಸಿಂಪಲ್. ನೀವೇನು ಹೇಳ್ಕೊತೀರಾ ಅದನ್ನು ಆಗ್ತೀರಾ, ಅಷ್ಟೇ, ನಾನೇನು ಹೇಳಲ್ಲ. ಸೊ ನೀವು ಅಂದ್ಕೊತೀರಾ ಹೀಗೆ ಅಂತ, ಹೀಗಾಗುತ್ತೆ, ಓಕೆ. ನೆಕ್ಸ್ಟ್ ಬಂದುಬಿಟ್ಟು ದೇವ್ರನ್ನ ಪ್ರೇ ಮಾಡ್ತಾ, ಲೈಕ್ ಹೇಗೆ ಪ್ರೇ ಮಾಡಿ ಅಂತ ಅಂದರೆ, ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಪ್ರೇ ಮಾಡಿ. ಐ ಮೀನ್ ಥ್ಯಾಂಕ್ಸ್ ನಂಗೆ ಇದು ಕೊಟ್ಟಿದ್ದಕ್ಕೆ, ಥ್ಯಾಂಕ್ಸ್ ಗಾಡ್ ನಂಗೆ ಇದು ಕೊಟ್ಟಿದ್ದಕ್ಕೆ. ಡೋಂಟ್ ಲೈಕ್ ಕಂಪ್ಲೇಂಟ್ ಮಾಡೋದಾಗಲಿ, ಓಕೆ ನನ್ನ ಲೈಫಲ್ಲಿ ಯಾಕೆ ಅದನ್ನು ಕೊಟ್ಟಿಲ್ಲ ಅಂತ. ನೀವೇ ದೇವ್ರಿಗೆ ಪ್ರತಿ ಸತಿನೂ ನೀವೇನು ಮಾಡ್ತೀರಾ ಗೊತ್ತಾ, ಪ್ರೇಯರ್ ಮಾಡ್ತಿರ್ತೀರಾ. ಪ್ರೇಯರ್ ಮಾಡಬೇಕಾದ್ರೆ ಹೋಗ್ತೀರಾ ದೇವ್ರ ಹತ್ರ ಹೋಗ್ಬಿಟ್ಟು, ನನ್ನ ಲೈಫಲ್ಲಿ ಯಾಕೆ ಇಷ್ಟು ಕಷ್ಟ ಕೊಟ್ಟಿದ್ದೀರಾ, ನನ್ನ ಲೈಫಲ್ಲಿ ಯಾಕೆ ನನಗೆ ಇದು ಬೇಕು ಅಂದ್ಕೊಂಡಿದ್ದು ಕೊಟ್ಟಿಲ್ಲ, ಈ ಥರ ಕೇಳೋದಲ್ಲ. ದೇವ್ರ ಹತ್ರ ಹೋಗಿ ಲಿಟ್ರಲಿ ನೀವು ಪ್ರೇಯರ್ನ ಹೆಂಗೆ ಮಾಡಬೇಕಂದ್ರೆ, ದೇವ್ರ ಹತ್ರ ಹೋಗಿ ಥ್ಯಾಂಕ್ಸ್ ನಂಗೆ ಇದನ್ನು ಕೊಟ್ಟಿದ್ದಕ್ಕೆ, ಇವಂದು ಅದು ನಿಮ್ಮ ಹತ್ರ ಇಲ್ಲ ಅಂತ ಅಂದ್ರೂ ಕೂಡ ನಿಮಗೆ ಏನು ಡಿಸೈರ್ ಇರುತ್ತೋ, ಸೊ ಹೋಗಿ ದೇವ್ರ ಹತ್ರ ಕಡೆ ಆ ಥರ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಕೆ ಥ್ಯಾಂಕ್ಸ್ ನಂಗೆ ಇದು ಕೊಡೋದಕ್ಕೆ, ಥ್ಯಾಂಕ್ಸ್ ನನ್ನ ಲೈಫ್ ಇಷ್ಟು ಚೆನ್ನಾಗಿಟ್ಟಿರೋದಕ್ಕೆ, ಇವಂದು ನಿಮಗೆ ಅನಿಸ್ತಿದ್ರು ನಿಮ್ಮ ಲೈಫ್ ಚೆನ್ನಾಗಿಲ್ಲ ಅಂತ, ಜಸ್ಟ್ ಥ್ಯಾಂಕ್ ಯು ಅನ್ಸೆ, ನನಗೆ ಇಂಥ ಒಳ್ಳೆ ಲೈಫ್ ಕೊಟ್ಟಿರೋದಕ್ಕೆ ನಾನು ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ ನಿನಗೆ ಯಾವಾಗಲೂ ಅಂತ ಹೇಳಿ. ಆಗ ಆ ಮಿರಾಕಲ್ಸ್ ಆಗೋದನ್ನ, ಶಿಫ್ಟ್ ಆಗೋದನ್ನ ನೋಡಿ. ಆ್ಯಂಡ್ ಇನ್ನೊಂದು ಲಿಟ್ರಲಿ ಹೇಳ್ತೀನಲ್ಲ, ದರ್ ಆರ್ ಸೋ ಮೆನಿ ಲಿಮಿಟ್ಸ್ ಲೈಕ್ ದಿಸ್.
ತುಂಬ ಲಿಮಿಟ್ಸ್ ಇದೆ, ಹೇಳ್ತಾ ಹೋದರೆ ಸಾಲಲ್ಲ. ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಬಗ್ಗೆನೇ ತುಂಬ ಲಿಮಿಟ್ಸ್ ಇದೆ. ಸೊ ಅದು ನೋಡಿ ನನಗೆ ಸಿಟ್ಟು ಬಂತು, ಅದಕ್ಕೆ ಹೇಳ್ತಾ ಇದ್ದೀನಿ. ಜಸ್ಟ್ ಬಿಕಾಸ್ ಎಲ್ಲರೂ ಬಂದುಬಿಟ್ಟು ಮ್ಯಾನಿಫೆಸ್ಟೇಷನ್ ಬಗ್ಗೆ ಒಪಿನಿಯನ್ ಈಗಂತೂ ತುಂಬ ಜಾಸ್ತಿ ಆಗಿದೆ. ಐ ಡೋಂಟ್ ನೋ ಯಾಕೆ ಅಂತ ಗೊತ್ತಿಲ್ಲ, ಬಟ್ ಈಗಂತೂ ತುಂಬ ಜನಕ್ಕೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಅವೇರ್ನೆಸ್ ಆಗ್ತಿರೋ ಥರ ಇದೆ. ಬರ್ತಾರೆ, ಟೀಚ್ ಮಾಡ್ತಾರೆ, ಆ್ಯಂಡ್ ದೇ ಡೋಂಟ್ ಹ್ಯಾವ್ ಎ ಫುಲ್ ನಾಲೆಡ್ಜ್ ಅಬೌಟ್ ಮ್ಯಾನಿಫೆಸ್ಟೇಷನ್. ಫುಲ್ ನಾಲೆಡ್ಜ್ ಇಲ್ಲದೆ ಬಂದುಬಿಟ್ಟು ಟೀಚ್ ಮಾಡ್ತಾರೆ. ಆ್ಯಂಡ್ ಏನೇನಂತ ಅಂದರೆ, ಯಾರೋ ಒಬ್ಬರು ಸಕ್ಸಸ್ ಸ್ಟೋರಿ ಹೇಳ್ತಿದ್ದಾರೆ ಅಂದರೆ ಅವ್ರ ಪರ್ಸ್ಪೆಕ್ಟಿವಲ್ಲಿ ಹೇಳಿರ್ತಾರೆ, ಅವ್ರ ಥಾಟ್ಸ್, ಅವ್ರ ಅಸಂಪ್ಷನ್ಸ್, ಅವ್ರ ಬೇಸಿಸ್ ಮೇಲೆ ಹೇಳಿರ್ತಾರೆ. ಬಟ್ ನನಗೊಂದು ಅರ್ಥ ಆಗಲ್ಲ, ವೈ ಯು ಟೇಕ್ ದ್ಯಾಟ್ ಅಂತ. ನಿಮ್ಮ ರಿಯಾಲಿಟಿ ರನ್ ಆಗೋದು ನಿಮ್ಮ ಥಾಟ್ಸು, ನಿಮ್ಮ ಅಸಂಪ್ಷನ್ಸಿಂದ. ಅವರ ಥಾಟ್ಸು, ಅವರ ಅಸಂಪ್ಷನ್ಸಿಂದ ಇಲ್ಲ. ಜಸ್ಟ್ ಬಿಕಾಸ್ ಯಾರೋ ಒಬ್ಬರು ಬಂದು ಲೈಕ್ ನನ್ನ ಲೈಫಲ್ಲಿ ನಾನು ಈ ಥರ ಲೈಕ್ ಜಸ್ಟ್ ಅಫರ್ಮ್ ಮಾಡಲಿಲ್ಲ, ಆ್ಯಕ್ಷನ್ಸ್ ತೊಗೊಂಡೆ, ಅದಕ್ಕೋಸ್ಕರ ನನ್ನ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಯಿತು, ನೀನು ಆ್ಯಕ್ಷನ್ಸ್ ತೊಗೊಂಡಿಲ್ಲ ಅಂದರೆ ಏನೂ ಆಗಲ್ಲ ಅಂತಂದರೆ ಹೌ ಕ್ಯಾನ್ ಯು ಸೇ ದಟ್ ಇಟ್ಸ್ ಅ ಮ್ಯಾನಿಫೆಸ್ಟೇಷನ್ ಅಂತ? ಮ್ಯಾನಿಫೆಸ್ಟೇಷನ್ ಅಂದರೆ ನಿನ್ನ ಕನಸನ್ನ ನನಸು ಮಾಡ್ಕೊಳೋದು. ಅದನ್ನು ನಿನ್ನ ಮೆಂಟಲಿ ನಿನ್ನ ಮೈಂಡ್ ಯೂಸ್ ಮಾಡಿ ವಿತೌಟ್ ಟೇಕಿಂಗ್ ಆ್ಯಕ್ಷನ್. ಏನಾದ್ರೂ ಒಂದು ಸಿಂಗಲ್ ಎಫರ್ಟ್ ಕೂಡ ನಿನ್ನ 3Dಯಲ್ಲಿ ತೊಗೊಳೋದು ಬೇಕಾಗಿಲ್ಲ. 3D ಮೀನ್ಸ್ ನಿಮ್ಮ ಈಗ ಏನು ಜೀವಿಸ್ತಿದ್ದೀರಲ್ಲ, ನಿಮ್ಮ ಸೆನ್ಸಸ್ ಏನು ಪರ್ಸೀವ್ ಮಾಡ್ತಿದೆಯಲ್ಲ, ಅಂದರೆ ನಿಮ್ಮ ಕಣ್ಣಲ್ಲಿ ಏನು ನೋಡ್ತಿದ್ದೀರ, ಇವಾಗ ನಿಮ್ಮ ಕಿವಿಯಲ್ಲಿ ಏನು ಕೇಳ್ತಾ ಇದ್ದೀರಾ, ಒಟ್ಟು ನಿಮ್ಮ ಸೆನ್ಸಸ್ಗೆ ಈಗ ಫೀಲ್ ಆಗ್ತಿದೆಯಲ್ಲ, ಈಗ ಕರೆಂಟ್ ಪ್ರೆಸೆಂಟ್ ರಿಯಾಲಿಟಿಲಿ ಇದ್ದೀರಲ್ಲ, ಈ ಅರ್ಥಲ್ಲಿ ಇದ್ದೀರಲ್ಲ, ಈ ಅವೇರ್ನೆಸ್ ಇದೆಯಲ್ಲ, ಈಗ ಇದೆಯಲ್ಲ, ಇದು 3D. ಓಕೆ, ಈ 3Dಯಲ್ಲಿ ಲೈಕ್ ಎಲ್ಲಾನು ಇಲ್ಯೂಷನ್. ಓಕೆ, ಎಲ್ಲಾನು ಇಲ್ಯೂಷನ್. ಆ್ಯಂಡ್ ನಿಮ್ಮ 3Dಯಲ್ಲಿ ನೀವು ನಿಮ್ಮ ಥಾಟ್ಸ್ನ ನೋಡ್ತೀರಾ, ಬೇರೆಯವ್ರ ಥಾಟ್ಸ್ ಅಲ್ಲ. ಬೇರೆಯವ್ರ ಥಾಟ್ಸು ನಿಮ್ಮ ರಿಯಾಲಿಟಿಲಿ ರಿಯಲ್ ಆಗಲ್ಲ. ಆ್ಯಂಡ್ ಏನು ಹೇಳ್ತಿದ್ದೆ ನಾನು, ಆ್ಯಕ್ಷನ್ಸ್ ಬೇಕಿಲ್ಲ. ಬಿಕಾಸ್ ನೀವು ಫಿಸಿಕಲಿ ಅಂದರೆ ನಿಮ್ಮ 3Dಯಲ್ಲಿ ಯಾವ ಒಂದು ಆ್ಯಕ್ಷನ್ ತೊಗೊಳೋದು ಕೂಡ ಬೇಕಾಗಿಲ್ಲ. ಮೆಂಟಲಿ ಮಾತ್ರ ತಗೊಳ್ಳಿ. ಇಟ್ಸ್ ಆಲ್ ಅಬೌಟ್ ಮೆಂಟಲ್ ವರ್ಕ್, ನಾಟ್ ಫಿಸಿಕಲ್ ವರ್ಕ್. ಫಿಸಿಕಲಿ ಏನೋ ಒಂದು ಮಾಡ್ತೀನಿ. ಆ್ಯಂಡ್ ತುಂಬ ಜನಕ್ಕೆ ಮಿಸ್ಕನ್ಸೆಪ್ಷನ್ ಇದೆ, ಮ್ಯಾನಿಫೆಸ್ಟೇಷನ್ ಅಂದರೆ ನಾನು ಅಫರ್ಮ್ ಅಷ್ಟೇ ಮಾಡಬಾರ್ದು, ನಾನು ಆ್ಯಕ್ಷನ್ ತೊಗೋಬೇಕು. ಎಷ್ಟು ಏನು ಹೇಳಬೇಕು ನನಗೆ ಗೊತ್ತಿಲ್ಲ. ನೀವು ಅಫರ್ಮ್ ಮಾಡೋ ಥರ ಮಾಡಿ, ರಿಯಾಲಿಟಿನೇ ನಿಮ್ಮ ಫೇವರಲ್ಲಿ ಶಿಫ್ಟ್ ಆಗುತ್ತೆ. ಬಟ್ ಯಾಕೆ ಅಂತ ಗೊತ್ತಿಲ್ಲ ನನಗೆ. ಎಲ್ರಿಗೂ ಈ ಒಂದು ಬಿಲೀಫ್, ನಾನೀಗ ಅಫರ್ಮ್ ಮಾಡ್ತಿದ್ದೀನಿ, ಅದ್ರ ಜೊತೆ ನಾನು ಏನೋ ಒಂದು ಮಾಡಬೇಕು, ಆಗ ಮಾತ್ರ ನನಗೆ ಅದು ಬಂದ್ಬಿಟ್ಟು ನನ್ನ ಹತ್ರ ಇರುತ್ತೆ ಅಂತ. ಅದು ಮ್ಯಾನಿಫೆಸ್ಟೇಷನ್ ಆಗಲ್ಲ. ಅದು ನಿಮ್ಮ ಮೈಂಡಲ್ಲಿ ಮಾಡಿ, ಹೊರಗಡೆ ಏನೂ ಮಾಡೋಕ್ಕೆ ಹೋಗಬೇಡಿ. ಡೋಂಟ್ ಜಸ್ಟ್ ಸಿಂಗಲ್ ನಿಮ್ಮ ಫಿಂಗರ್ ಕೂಡ ಮೂವ್ ಮಾಡಬೇಡಿ ನಿಮ್ಮ 3Dಯಲ್ಲಿ. ಬಟ್ ನಿಮ್ಮ ಮೈಂಡಲ್ಲಿ ಎಲ್ಲನೂ ಮಾಡಿ. ಲೈಕ್ ನಮಗೆ ಏನೇನು ಅನಿಸುತ್ತೆ, ಎಷ್ಟು ನನ್ನ ಕನಸು ಹೇಗಿದೆ, ನನ್ನ ಲೈಫಲ್ಲಿ ಹಿಂಗೆ ಆಗಬೇಕಂತಿದೆ, ಏನೇನು ಡ್ರೀಮ್ಸ್ ಇದೆಯೋ ಅದೆಲ್ಲ ಇಮ್ಯಾಜಿನೇಷನ್ ಇಲ್ಲಿ ಮಾಡಿ. ಬಟ್ ಅದಕ್ಕೆ 3Dಯಲ್ಲಿ ಒಂದು ಲಿಟಲ್ ಫಿಂಗರ್ ಕೂಡ ಲಿಫ್ಟ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಡೋಂಟ್ ಶೋ ಇಟ್ ಲೈಕ್ ನನಗೆ ಹಂಗಿದೆ, ನನಗಿದಿದೆ, ನನಗಿದು ಬೇಕು. ನಾನಿಲ್ಲಿ ಯಾರಿಗೂ ನಿಮ್ಮ ಮ್ಯಾನಿಫೆಸ್ಟೇಷನ್ ಲೈಕ್ ನಿಮ್ಮ ಡಿಸೈರ್ಸ್ನ ಶೇರ್ ಮಾಡಬಾರ್ದು, ಅಥವಾ ನೀವು ಮ್ಯಾನಿಫೆಸ್ಟ್ ಮಾಡೋದನ್ನ ಯಾರ ಹತ್ರನೂ ಹೇಳ್ಕೊಬಾರ್ದು ಅಂತ ನಾನಿಲ್ಲಿ ಯಾರಿಗೂ ಹೇಳ್ತಾ ಇಲ್ಲ. ಇಟ್ ಮೀನ್ಸ್ ಫಿಸಿಕಲಿ ಅದಕ್ಕೆ ಏನೂ ಆ್ಯಕ್ಷನ್ ತೊಗೊಬೇಡಿ. ಲೆಟ್ ಇಟ್ ಬಿ, ಅದು ಹಾಗೆ ಇರಲಿ, ಬಿಟ್ಬಿಡಿ. ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿ, ನಿಮ್ಮ ಮೈಂಡಲ್ಲಿ ಏನು ನೀವು ಫಿಸಿಕಲಿ ಏನಾಗಬೇಕು ಅಂದ್ಕೊಂಡಿದ್ದೀರ, ನಿಮ್ಮ ಕಣ್ಮುಂದೆ ನೀವು ಏನಾಗಬೇಕಂತ ಅಂದ್ಕೊಂಡಿದ್ದೀರಲ್ಲ, ಅದನ್ನು ನಿಮ್ಮ ಮೆಂಟಲಿ ಪ್ಲೇ ಮಾಡ್ತಾ ಹೋಗಿ, ರಿಪೀಟೆಡ್ಲಿ ಪ್ಲೇ ಮಾಡ್ತಾ ಹೋಗಿ. ಅದನ್ನು ನೀವು ಅಫರ್ಮೇಷನ್ಸಿಂದ ಪ್ಲೇ ಮಾಡ್ತಿರೋ, ವಿಜುವಲೈಸೇಷನಿಂದ ಪ್ಲೇ ಮಾಡ್ತಿರೋ, ಅಥವಾ ಸ್ಕ್ರಿಪ್ಟಿಂಗ್ ಮಾಡ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಬಟ್ ನಿಮ್ಮ ಕಣ್ಮುಂದೆ ಏನಾಗಬೇಕಂತಿದೆ ಅದನ್ನು ನಿಮ್ಮ ಮೈಂಡಲ್ಲಿ ಪ್ಲೇ ಮಾಡಿ. ಯಾವ ಥರ ಆ್ಯಕ್ಷನ್ಸ್ ಕೂಡ ನಿಮ್ಮ 3Dಯಲ್ಲಿ ನೀವು ತಗೊಳೋದು ಬೇಕಾಗಿಲ್ಲ. ಇವತ್ತು ಪೂರ್ತಿ ವಿಡಿಯೋ ಬಂದ್ಬಿಟ್ಟು ಆ್ಯಕ್ಷನ್ಸ್ ಬಗ್ಗೆ ಆಗಿಲ್ಲ. ಐ ಮೀನ್ ತುಂಬ ಜನಕ್ಕೆ ಕನ್ಫ್ಯೂಸ್ ಇದೆ ಅಲ್ಲ, ನಾನೇನೋ ಆ್ಯಕ್ಷನ್ ತೊಗೊಬೇಕು, ಅದರಲ್ಲೇ ಇರ್ತೀರ. ನನಗೆ ಲೈಕ್ ಎಷ್ಟು ಸತಿ ಹೇಳ್ತೀನಿ, ಯು ಡೋಂಟ್ ಹ್ಯಾವ್ ಟು ಲಿಫ್ಟ್ ಇವನ್ ಎ ಫಿಂಗರ್. ಒಂದು ಫಿಂಗರ್ನ ಕೂಡ ನೀವು ಹಿಂಗೆ ಮೂವ್ ಮಾಡಬೇಕಾಗಿಲ್ಲ ನಿಮ್ಮ 3D ರಿಯಾಲಿಟಿಯಲ್ಲಿ. ಅರ್ಥ ಆಯಿತಾ? ಇದನ್ನು ಅರ್ಥ ಆಗಿಲ್ಲ ಅಂತಂದರೆ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಂಬಿಡಿ. ಇನ್ನೊಂದು ಏನಂತ ಅಂದರೆ, ಇಲ್ಲಿ ಮ್ಯಾಟರ್ ಆಗೋದು ಕನ್ಸಿಸ್ಟೆನ್ಸಿ ಆ್ಯಂಡ್ ರಿಪಿಟೇಷನ್, ಇನ್ನೇನು ಅಲ್ಲ. ಒಂದು ಸಪೋಸ್ ಏನಾದರೂ ನೀವು ರಿಪೀಟ್ ಮಾಡಲಿಲ್ಲ ಅಂತಲೂ ಮ್ಯಾನಿಫೆಸ್ಟ್ ಆಗಿದೆ ಅಂತ ಅಂದರೆ, ಬಿಕಾಸ್ ನಿಮಗೆ ಅದ್ರ ಮೇಲೆ ಯಾವುದೇ ಥರ ವಿರುದ್ಧವಾದ ಥಾಟ್ಸ್ ಇಲ್ಲ, ಅದಕ್ಕೋಸ್ಕರ ಅದು ನಿಮ್ಮ ರಿಯಾಲಿಟಿಯಲ್ಲಿ ಆಗಿದೆ. ಆ್ಯಂಡ್ ಇನ್ನೇನೇ ಆಗಬೇಕಂತ ಅಂದ್ರೂ ಜಸ್ಟ್ ಮೆಂಟಲಿ ಅದನ್ನು ಆಗಿದೆ ಅಥವಾ ಆಗುತ್ತೆ ಅಂತ ಪ್ಲೇ ಮಾಡಿ. ಅಫರ್ಮ್ ಮಾಡ್ತಿರೋ, ವಿಜುವಲೈಸ್ ಮಾಡ್ತಿರೋ, ಸ್ಕ್ರಿಪ್ಟ್ ಮಾಡ್ತಿರೋ, ಇನ್ನೇನು ಮೆಥಡ್ ಮಾಡ್ತಿರೋ, ಅದು ನಮಗೆ ಬಿಟ್ಟಿತ್ತು. ನೀವು ಇದನ್ನು ಮಾಡಲೇಬೇಕು. ನಮಗೇನೋ ಒಂದು ಡಿಸೈರ್ ಇದೆ,
ಆ ಡಿಸೈರ್ನ ನೀವು ಬಿಟ್ಕೊಡ್ಬೇಡಿ, ಜಸ್ಟ್ ಕಂಟಿನ್ಯೂ ಡೂಯಿಂಗ್ ಇಟ್. ಏನು ನಿಮಗೆ ಅವತ್ತು ಬೇಜಾರು ಅನಿಸ್ಲಿ ಏನು ಅನಿಸ್ಲಿ, ಬಟ್ ನಿಮಗೆ ನೀವು ರಿಮೈಂಡ್ ಮಾಡಬೇಕು, ಎಸ್ ನಾನು ಏನು ಆಸೆ ಇಟ್ಕೊಂಡಿದ್ದೀನಲ್ಲ ಅದು ಆಲ್ರೆಡಿ ನಡೀತಿದೆ ನನ್ನ ಲೈಫಲ್ಲಿ ಅನ್ನೋ ಥರ ಯು ಹ್ಯಾವ್ ಟು ಪ್ರಿಟೆಂಡ್. ನೋಡಿ ನಿಮಗೇನೋ ಒಂದು ಡಿಸೈರ್ ಇದೆ, ಅಫ್ಕೋರ್ಸ್ ಅದು ಡಿಸೈರ್ ಆಗಬೇಕಂತಿರುತ್ತೆ. ಮೀನ್ಸ್ ನಿಮಗೆ ಫ್ಯೂಚರಲ್ಲಿ ನನಗೆ ಈ ಥರ ನಾನು ಲೈಫ್ ಲೀಡ್ ಮಾಡಬೇಕಪ್ಪ ಅಂತಲೇ ನೀವು ಥಿಂಕ್ ಮಾಡ್ತಿರ್ತೀರ. ಮ್ಯಾನಿಫೆಸ್ಟ್ ಮಾಡಬೇಕಂದ್ರೆ ಆಲ್ಮೋಸ್ಟ್ ನೀವು ಏನು ಮಾಡ್ತಿದ್ದೀರಾ, ಇಮ್ಯಾಜಿನೇಷನ್ ವಿಜುವಲೈಸ್ ಮಾಡೋದ್ರಿಂದ ಮೆಂಟಲ್ ಆ್ಯಕ್ಟ್ ಆಲ್ರೆಡಿ ಅದು ಈಗಲೇ ಪ್ರೆಸೆಂಟ್ ರಿಯಾಲಿಟಿ ಈಗ ಆಗ್ತಿದೆ ಅಂತ ಮೆಂಟಲಿ ನೀವು ಅದನ್ನು ಪ್ಲೇ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ಅದು ನಮ್ಮ ರಿಯಾಲಿಟಿಯಲ್ಲಿ ಆಗ್ತಾ ಇದೆ. ಅರ್ಥ ಆಯಿತಾ? ಅಂದ್ಕೊಂಡಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂತ. ಆ್ಯಂಡ್ ಪ್ಲೀಸ್ ಸ್ಟಾಪ್ ಇಟ್. ಐ ಡೋಂಟ್ ನೋ, ನನಗೆ ಯಾರು ಏನಾದರೂ ಅಂದ್ಕೊಳ್ಳಿ, ನಾನು ಕೇರ್ ಮಾಡಲ್ಲ. ಬಟ್ ನನ್ನ ವೀಡಿಯೋಸ್ ಯಾರು ನೋಡ್ತಿದ್ದೀರಾ, ನನ್ನ ಸಬ್ಸ್ಕ್ರೈಬರ್ಸ್ ಯಾರಿದ್ದೀರಾ, ನನ್ನ ವ್ಯೂವರ್ಸ್ ಯಾರಿದ್ದೀರಾ, ಅವ್ರಿಗೆ ಕರೆಕ್ಟ್ ಇನ್ಫಾರ್ಮೇಷನ್ ಇದ್ದರೆ ಸಾಕು. ನನಗೆ ಬೇರೆಯವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಲ್ಲ. ಆ್ಯಂಡ್ ಸೀರಿಯಸ್ಲಿ ನಾನು ಎಷ್ಟು ಜನಕ್ಕೆ ಅಂತ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕಾಗುತ್ತೆ. ನನ್ನ ಅದಕ್ಕೆ ಅಂತಲೇ ಚಾನಲ್ ಇರೋದು. ಬಿಕಾಸ್ ನಾನು ಇರೋದು ಲಿಮಿಟ್ಸ್ ಬ್ರೇಕ್ ಮಾಡೋಕ್ಕೆ. ನಾನು ಅದನ್ನು ಯಾವಾಗಲೂ ಹೇಳ್ತೀನಿ, ಐ ಆಮ್ ಹಿಯರ್ ಟು ಬ್ರೇಕ್ ದ ಲಿಮಿಟ್ಸ್. ಆ್ಯಂಡ್ ನಾನು ಆದಷ್ಟು ಲಿಮಿಟ್ಸ್ನ ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಲಿಮಿಟ್ಸ್ನ ಹಾಕೋಕ್ಕೆ ಇಷ್ಟ ಆಗಲ್ಲ ನನಗೆ, ಹಾಕೋದು ಇಲ್ಲ. ನಾನು ಸೀರಿಯಸ್ಲಿ ಹೇಳ್ತೀನಲ್ಲ, ಐ ಆಮ್ ಹಿಯರ್ ಟು ಬ್ರೇಕ್ ದ ಲಿಮಿಟ್ಸ್ ಆ್ಯಂಡ್ ಐ ಆಮ್ ನಾಟ್ ಹಿಯರ್ ಟು ಎಂಟರ್ಟೈನ್ ಲಿಮಿಟಿಂಗ್ ಬಿಲೀಫ್ಸ್. ಯಾವುದನ್ನು ನಾನು ಎಂಟರ್ಟೈನ್ ಮಾಡಲ್ಲ. ಸೀರಿಯಸ್ಲಿ ನಾನು ಹೇಳ್ತೀನಿ, ದಯವಿಟ್ಟು ಸಕ್ಸಸ್ ಸ್ಟೋರಿ ಇನ್ಸ್ಪೈರ್ ಮಾಡುತ್ತೆ ಅಂದರೆ ನೋಡಿ. ಜಸ್ಟ್ ಬಿಕಾಸ್ ಎಸ್ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಬಟ್ ಅವರು ಹೇಳೋ ಸಕ್ಸಸ್ ಸ್ಟೋರೀಸ್ನೆಲ್ಲ ಕೇಳಿಸ್ಕೊಳ್ಳಿ, ಎಂಜಾಯ್ ಮಾಡಿ, ಎಲ್ಲ ಮಾಡಿ. ಬಟ್ ಅವರು ಕೊಡೋಂಥ ಸಜೆಷನ್ಸ್ನ ತೊಗೊಂಡು ಎಸ್ ಓಕೆ ಅವ್ರಿಗೆ ವರ್ಕ್ ಆಗಿದೆಯಲ್ಲ ನನಗೂ ವರ್ಕ್ ಆಗುತ್ತೆ. ನೋಡಿ ಲಿಟ್ರಲಿ ಹೇಳ್ತೀನಿ, ನಿಮಗೆ ಒಂದು ಮೆಥಡ್ ಇದೆ, ಅದು ನಿಮಗೆ ಅಂತಲೇ ವರ್ಕ್ ಆಗುತ್ತೆ. ಆ್ಯಂಡ್ ಸೀರಿಯಸ್ಲಿ ನಿಮಗೆ ಗೊತ್ತಿರುತ್ತೆ. ಈಗ ನೋಡಿ ನಂದೇ ಎಕ್ಸಾಂಪಲ್ ತೊಗೊಂಡ್ರೆ ನನಗೆ ಗೊತ್ತು, ನನಗೆ ಅಫಾರ್ಮೇಷನ್ಸ್ ವರ್ಕ್ ಆಗುತ್ತೆ ತುಂಬ ಚೆನ್ನಾಗಿ ಅಂತ. ವಿಜುವಲೈಸೇಷನ್ ವರ್ಕ್ ಆಗೋಲ್ಲ, ಸ್ಕ್ರಿಪ್ಟಿಂಗ್ ವರ್ಕ್ ಆಗೋಲ್ಲ, ಸೀರಿಯಸ್ಲಿ ವರ್ಕ್ ಆಗುತ್ತೆ. ವಿಜುವಲೈಸೇಷನಿಂದನೂ ಮ್ಯಾನಿಫೆಸ್ಟ್ ಮಾಡಿದ್ದೀನಿ, ಸ್ಕ್ರಿಪ್ಟಿಂಗಿಂದನೂ ಕೂಡ ಮ್ಯಾನಿಫೆಸ್ಟ್ ಮಾಡಿದ್ದೀನಿ ನಾನು. ಆದರೂ ನಾನು ಅಫಾರ್ಮೇಷನ್ಸ್ ಯಾಕೆ ಪಿಕ್ ಮಾಡೋದು, ಬಿಕಾಸ್ ನಂಗೆ ಇಷ್ಟ, ಬಿಕಾಸ್ ಅಫಾರ್ಮೇಷನ್ಸ್ ಹೇಳ್ತಾ ಇರೋಕ್ಕೆ ಇಷ್ಟ. ಆ್ಯಂಡ್ ಐ ಸೀರಿಯಸ್ಲಿ ಫೆಲ್ಟ್ ಅಫಾರ್ಮೇಷನ್ಸ್ ನನಗೆ ತುಂಬ ಇಷ್ಟ. ಆ್ಯಂಡ್ ತುಂಬ ಸತಿ ನಾನು ಮ್ಯಾನಿಫೆಸ್ಟ್ ಮಾಡೋದು ಅಫಾರ್ಮೇಷನ್ಸ್ ಹೇಳ್ಕೊಂಡು ಅದಕ್ಕೋಸ್ಕರ ಅಫಾರ್ಮೇಷನ್ಸ್ ಅಂತ ಹೇಳ್ತಿರ್ತೀನಿ. ಬಟ್ ನಿಮಗೊಂದು ಮೆಥಡ್ ಇದೆ, ನಿಮಗೆ ಯಾವುದು ತುಂಬ ಸ್ಪೆಸಿಫಿಕ್ ಆಗಿ ನಿಮಗೆ ಗೊತ್ತಿದೆ, ನಿಮಗೆ ಯಾವುದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ಆ ಮೆಥಡ್ಸ್ನ ನೀವು ಅಪ್ಲೈ ಮಾಡ್ಕೊಂಡು ಹೋಗಿ. ಆ್ಯಂಡ್ ನಾನಿಲ್ಲಿರೋದು ಮ್ಯಾನಿಫೆಸ್ಟೇಷನ್ನ ಈಸಿ ಮಾಡೋಕ್ಕೆ. ನಾನೇನು ಹೇಳ್ತಿದ್ದೀನಿ, ನಾನು ಹೇಳ್ತಾ ಇರೋದು ನಂಬಬೇಡಿ. ಬಿಕಾಸ್ ನಂಬಿ ಮ್ಯಾನಿಫೆಸ್ಟ್ ಮಾಡಬೇಕಂತ ಎಲ್ಲೂ ರೂಲ್ಸ್ ಇಲ್ಲ. ಬಿಕಾಸ್ ನೀವು ಏನು ಮಾಡ್ತಾ ಹೋಗ್ತೀರಾ ಅಂದರೆ, ಈಗ ಅಫರ್ಮ್ ಮಾಡ್ತಿರ್ಬೇಕಾದ್ರೆ ಏನು ಮಾಡ್ತೀರಾ, ನಂಬ್ಸೋಕ್ಕೆ ಹೋಗಿ ನಂಬ್ಸೋಕ್ಕೆ ಹೋಗಿ ಅಲ್ಲೇನಾಗುತ್ತೆ ಅಂದರೆ ಲಿಟ್ರಲಿ ಹೊಡೆದಾಡ್ಕೊಂಡು ನಿಮ್ಮಲ್ಲೇ ನೀವು ಹೊಡೆದಾಡ್ಕೊಂಡಂಗೆ ಫೀಲ್ ಆಗುತ್ತೆ. ಈಗ ಏನು ಮಾಡ್ತೀರಾ, ನಂಬ್ಸೋಕ್ಕೆ ಅಂತ ಹೋಗ್ತೀರಾ. ನೀವು ಹೇಳ್ತಾ ಇರ್ತೀರ ಅಫಾರ್ಮೇಷನ್ಸ್, ಆ ಕಡೆಯಿಂದ ನಿಮ್ಮ ಮೈಂಡ್ ಅಪೋಸ್ ಮಾಡ್ತಿರುತ್ತೆ. ನೀವು ಮತ್ತೆ ಹೇಳ್ತೀರಾ, ಅದು ಅಪೋಸ್ ಮಾಡ್ತೀವಿ, ಮತ್ತೆ ಹೇಳ್ತೀರಾ. ನಂಬಿಸ್ಬೇಡಿ. ಅದಕ್ಕೋಸ್ಕರ ನಾನು ಹೇಳೋದು, ತುಂಬ ಸ್ಟ್ರಾಂಗ್ ಆಗಿ ನಂಬ್ಸೋಕ್ಕೆ ಅಂತ ಹೋಗಬೇಡಿ. ನೋಡಿ ಬಿಲೀಫ್ ಯಾವಾಗ ಬರುತ್ತೆ, ಇಟ್ಸ್ ಬಿಲ್ಡಪ್ಸ್, ಆಯಿತಾ? ಒಂದೇ ಸತಿ ಬಂದುಬಿಡಲ್ಲ. ಬಿಲೀಫ್ಸ್ ಆಗಲಿ ಫೀಲಿಂಗ್ಸ್ ಆಗಲಿ ಒಂದೇ ದಿನದಲ್ಲಿ ಬರೋಲ್ಲ. ಅರ್ಥ ಆಯಿತಾ? ಅದನ್ನು ಫಸ್ಟು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಈಗ ಏನೋ ಒಂದು ನಾನು ಹೇಳ್ತೀನಿ ಹೊಸ ಟಾಪಿಕ್ ಅಂತಂದರೆ ಇಟ್ಸ್ ನಾಟ್ ಅಬೌಟ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಅಂತಲ್ಲ. ನಾನು ಏನೇ ಹೊಸ ಟಾಪಿಕ್ ತಂದು ನಿಮಗೆ ಫಸ್ಟ್ ಹೇಳಿದ್ರು ನೀವು ಅಕ್ಸೆಪ್ಟ್ ಮಾಡ್ಕೊಳಲ್ಲ ಅದನ್ನು. ವಿತೌಟ್ ಪ್ರೂಫ್, ವಿತೌಟ್ ರಿಯಾಲಿಟಿ, ಏನೋ ಒಂದು ನಿಮ್ಮ ಮೈಂಡ್ ಪ್ರೂಫ್ ಕೇಳುತ್ತೆ. ಬಿಕಾಸ್ ಲಾಜಿಕಲಿ ನೀವು ಥಿಂಕ್ ಮಾಡ್ತೀರಾ, ಪ್ರೂಫ್ ಅಂತೂ ಕೇಳ್ತೀರಾ. ಓಕೆ ನಂಗೆ ಅದು ತೋರಿಸು, ಇದು ತೋರಿಸು. ಬಟ್ ಐ ಮೀನ್ ಜನಕ್ಕೆ ಬೇರೆ ಏನಾದರೂ ನಂಬಿಡ್ತಾರೆ. ಓಕೆ, ಅಟಮ್ಸ್, ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್, ಎಲ್ಲನೂ ನಂಬ್ತಾರೆ. ನ್ಯೂಟ್ರಾನ್ಸ್, ಓಕೆ ಎಲ್ಲನೂ ನಂಬ್ತಾರೆ. ಮಾಲಿಕ್ಯೂಲ್ಸ್ ಇದೆ ಅಂತಾರೆ ನಂಬ್ತಾರೆ. ಓಕೆ ಎಲ್ಲ ನಂಬ್ತಾರೆ. ಇನ್ವಿಸಿಬಲ್ ಥಿಂಗ್ಸ್ನ ನಂಬ್ತಾರೆ. ಓಕೆ, ಬಟ್ ಇನ್ವಿಸಿಬಲ್ ಪವರ್ಸ್ನ ನಂಬಲ್ಲ. ಐ ಡೋಂಟ್ ನೋ ವೈ ಅಂತ. ಆ್ಯಂಡ್ ಇಟ್ಸ್ ನಾಟ್ ಇನ್ವಿಸಿಬಲ್ ಪವರ್, ಇಟ್ಸ್ ಇನ್ವಿಸಿಬಲ್ ಪವರ್ ಅಂತಲೂ ಹೇಳಲ್ಲ. ನಿಮಗೆ ಇರುವಂಥ ನ್ಯಾಚುರಲ್ ಎಬಿಲಿಟಿ, ಗಿಫ್ಟ್, ಪವರ್ ಅಂತ ಹೇಳ್ಬೋದು. ಓಕೆ, ಇಟ್ಸ್ ನಿಮ್ಮಿಂದ ದೂರ ಇಲ್ಲ, ನಿಮ್ಮ ಒಳಗಡೆನೇ ಇದೆ, ನಿಮಗೆ ಬರುವಂಥದ್ದು. ಬಟ್ ನೀವು ಹುಡ್ದಾಗಿಂದನೂ ನೀವು ಅಪ್ಲೈ ಮಾಡ್ತಿದ್ರೆ, ಬಟ್ ನಿಮಗೆ ಅವೇರಿಲ್ಲ ನಾನು ಅಪ್ಲೈ ಮಾಡ್ತಿದ್ದೀನಿ ಅಂತ. ಆ್ಯಂಡ್ ಸೀರಿಯಸ್ಲಿ ಥಿಂಕ್ ಮಾಡ್ತೀರೋ, ನನಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಇದುವರೆಗೂ ಗೊತ್ತಿಲ್ಲ, ನಾನು ಮ್ಯಾನಿಫೆಸ್ಟೇ ಮಾಡಿಲ್ಲ, ನೀವೇನು ಬಂದು ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳ್ತಾ ಇದ್ದೀರಾ ಇವಾಗ ಅಂತ ನೀವು ಅನ್ಕೊಬೋದು. ಬಟ್ ಸೀರಿಯಸ್ಲಿ ಹೇಳ್ತೀನಿ, ನೀವು ಹುಟ್ಟೋಕ್ಕಿಂತ ಮುಂಚೆಯಿಂದನೂ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ. ಈ ಭೂಮಿ ಮೇಲೆ ಬಂದಿದ್ದು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡೇ ಬಂದಿರೋದು. ಈ ಭೂಮಿ ಮೇಲೆ ಬಂದಾದಮೇಲೆ ನೀವು ಪ್ರತಿ ಸತಿನೂ ನೀವು ಬದುಕ್ತಿರೋ ಪ್ರತಿ ಒಂದು ಜೀವನನೂ ಕೂಡ ಮ್ಯಾನಿಫೆಸ್ಟೆಡ್. ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡು ಬಂದಿರೋದು. ನಾನು ಹಿಂಗಿರ್ತೀನಿ, ಹಿಂಗೆ ಆಗ್ತೀನಿ, ಈ ಥರ ಆಗ್ತೀನಿ, ಬೇಸ್ಡ್ ಆನ್ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ. ಅಂದರೆ ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ ಆಗುತ್ತೋ ಅದ್ರ ಪ್ರಕಾರ ನಿಮಗೆ ಬಂದಂಗೆ ಒಂದು ಥಾಟ್ ಪ್ಯಾಟ್ರನ್ಸ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗಿದ್ದೀರಾ. ಆ ಥಾಟ್ಸ್ ಪ್ಯಾಟ್ರನ್ ಮೂಲಕ ನಿಮ್ಮ ಲೈಫ್ ರನ್ ಆಗ್ತದೆ. ಆ್ಯಂಡ್ ಯು ಸೇ ನನಗೆ ಮ್ಯಾನಿಫೆಸ್ಟೇಷನ್ ಗೊತ್ತಿಲ್ಲ, ಆ್ಯಂಡ್ ಯು ಸೇ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋಲ್ಲ. ಆ್ಯಂಡ್ ಯು ನೋ ವಾಟ್,
ನಮ್ಮ ಮೈಂಡಲ್ಲಿ ಎಲ್ಲದ್ರ ಬಗ್ಗೆ ಎಷ್ಟೊಂದು ಲೂಪ್ಸ್ ಇರುತ್ತೆ ಗೊತ್ತಾ. ಲೂಪ್ಸ್ ಅಂದರೆ ಈಗ ಒಂದು ವಿಷಯದನ್ನು ನಾವು ತುಂಬ ಸತಿ ರಿಪೀಟ್ ಮಾಡಿರ್ತೀವಿ ನಮ್ಮ ಮೈಂಡಲ್ಲಿ. ಕೆಲವೊಂದು ವಿಷಯನ ತುಂಬ ಸತಿ ರಿಪೀಟ್ ಮಾಡಿರ್ತೀವಿ ಆ್ಯಂಡ್ ಆ ವಿಷಯನೇ ಮತ್ತೆ ಮತ್ತೆ ನಮ್ಮ ಲೈಫಲ್ಲಿ ನಡೀತಿರುತ್ತೆ. ಡೋಂಟ್ ಥಿಂಕ್ ಯಾವತ್ತೂ ಒಂದಿನ ಥಿಂಕ್ ಮಾಡಿದ್ದು ನನ್ನ ಲೈಫಲ್ಲಿ ನಡೆದಿದೆ ಅಂತಲೂ. ನೀವು ಅದನ್ನು ತುಂಬ ಸತಿ ಥಿಂಕ್ ಮಾಡಿರ್ತೀರ, ಅದಕ್ಕೋಸ್ಕರ ಅದು ನಿಮ್ಮ ಲೈಫಲ್ಲಿ ನಡೆದಿರುತ್ತೆ. ಸೀರಿಯಸ್ಲಿ ಯೂಶ್ವಲಿ ಒನ್ ಟೈಮ್ ಥಿಂಕ್ ಮಾಡೋದು ಯಾವುದೂ ಸತ್ಯ ಆಗಲ್ಲ. ಆ್ಯಂಡ್ ಅದಕ್ಕೋಸ್ಕರ ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ, ನಾನು ಹೇಳ್ಕೊತಿದ್ದೀನಿ, ಅಫರ್ಮೇಷನ್ ಮಾಡ್ತಿದ್ದೀನಿ, ಅಷ್ಟಾಯಿತು ಇಷ್ಟಾಯಿತು ಅಂದ ತಕ್ಷಣ ಯಾಕೆ ಆಗಲ್ಲ ಅಂದರೆ ನಾನು ಇಲ್ಲಿ ಹೇಳ್ತಿಲ್ಲ ಡಿಲೇ ಆಗುತ್ತೆ ಮ್ಯಾನಿಫೆಸ್ಟೇಷನ್ ಮಾಡೋಕ್ಕಿಂತ. ಸೀರಿಯಸ್ಲಿ ಡಿಲೇ ಆಗಲ್ಲ, ಇನ್ಸ್ಟೆಂಟ್ಲಿನೇ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಬೋದು. ಬಟ್ ಇನ್ಸ್ಟೆಂಟ್ಲಿ ಮ್ಯಾನಿಫೆಸ್ಟ್ ಮಾಡಬೇಕಂತಂದ್ರೂ ಕೂಡ ಫಸ್ಟ್ ನೀವು ನಿಮ್ಮ ಮೈಂಡಿಗೆ ನಾನು ಇನ್ಸ್ಟೆಂಟ್ಲಿ ಮ್ಯಾನಿಫೆಸ್ಟ್ ಮಾಡ್ತೀನಿ ಅನ್ನೋದನ್ನಾದರೂ ನೀವು ಇಂಪ್ರೆಸ್ ಮಾಡಬೇಕಾ ನಿಮ್ಮ ಮೈಂಡಿಗೆ, ರೀಪ್ರೋಗ್ರಾಮ್ ಮಾಡಬೇಕಾ ನಿಮ್ಮ ಮೈಂಡಿಗೆ. ಇಷ್ಟು ದಿನ ಲೈಕ್ ಹೆಂಗಿರ್ತೀರ ಅಂದರೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ ಅಂತ ಇರ್ತೀರ. ಸಡನ್ನಾಗಿ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿಬಿಡುತ್ತಾ. ಈಗ ಸಪೋಸ್ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ಇಷ್ಟು ದಿನ ನಿಮ್ಗೆ ಯಾರ ಮೇಲೂ ಲೈಕ್ ಯಾವುದೋ ಒಬ್ಬರ ಮೇಲೆ ಫೀಲಿಂಗ್ಸ್ ಇರೋಲ್ಲ, ಏನೂ ಅನಿಸ್ತಾನೆ ಇರಲ್ಲ ಅವ್ರ ಬಗ್ಗೆ ನಿಮಗೆ, ಓಕೆನಾ. ಸಡನ್ನಾಗಿ ನಿಮ್ಗೆ ಫೀಲಿಂಗ್ಸ್ ಡೆವಲಪ್ ಆಗಿಬಿಡುತ್ತೆ, ಒಂದು ದಿನದಲ್ಲೆಲ್ಲ ಚೇಂಜಸ್ ಆಗೋಗ್ಬಿಡುತ್ತಾ, ಇಲ್ಲ ತಾನೇ. ಡೇ ಬೈ ಡೇ ನಿಮಗೆ ಒಂದೊಂದು ಥರ ಫೀಲಿಂಗ್ಸ್ ಚೇಂಜ್ ಆಗ್ತಾ ಹೋಗೋದು, ರೈಟ್. ಫೀಲಿಂಗ್ಸ್ ಡೆವಲಪ್ ಆಗ್ತಾ ಬರುತ್ತೆ, ಓಕೆ. ಅದೇ ರೀತಿ ಇದು ಕೂಡ ಲೈಕ್ ಒಂದೇ ಸತಿ ನಿಮ್ಮ ಮೈಂಡ್ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡುತ್ತೆ, ಎಲ್ಲನೂ ಅಪೋಸ್ ಮಾಡಿದ ತಕ್ಷಣ ನೀವು ಅದಕ್ಕೆ ಹೇಳಬೇಕು, ಇಲ್ಲ ನಾನು ಹೇಳ್ತಿರೋದು ಸರಿ, ಲೈಕ್ ನನ್ನ ಲೈಫಲ್ಲಿ ಇದ್ದಿದೆ, ಈ ಥರ ಇದೆ, ಹಿಂಗಿದೆ ಅಂತ ನೀವು ಹೇಳಬೇಕು. ಆ್ಯಂಡ್ ಇವನ್ ಬಿಲೀಫ್ ಕೂಡ ಲೈಕ್ ಸಡನ್ನಾಗಿ ಬಂದುಬಿಡುತ್ತಾ, ನಮಗೆ ಬರಲ್ಲ ಅದು. ಅದಕ್ಕೆ ಪ್ರೂಫ್ ಬೇಕು, ಪ್ರೂಫ್ ಕೇಳ್ತಿರುತ್ತೆ. ನೀವು ನಂಬಬೇಕು ಅಂದರೆ ನಿಮಗೆ ಪ್ರೂಫ್ ಕೇಳುತ್ತೆ. ಆ್ಯಂಡ್ ಆ ಪ್ರೂಫ್ನ ನೀವು ಹೇಗೆ ಕೊಡಬೇಕು, ಅಫರ್ಮೇಷನ್ಸ್ ಮಾಡ್ಕೊಳ್ಳಿ, ಅದೇ ನಿಮ್ಮ ಕಣ್ಮುಂದೆ ರಿಯಾಲಿಟಿ ಆಗುತ್ತೆ. ಆ್ಯಂಡ್ ರಿಯಾಲಿಟಿ ಆದಾಗ ನಿಮಗೆ ಪ್ರೂಫ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಟೈಮಿಂದ ಅದು ಬಿಲೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಫೀಲಿಂಗ್ಸ್ ಬರೋದು ಇಟ್ಸ್ ಲೈಕ್ ಥಾಟ್ಸಿಂದಾನೇ ಫೀಲಿಂಗ್ಸ್ ಆಗೋದು, ಓಕೆ. ಡೋಂಟ್ ಥಿಂಕ್. ಆ್ಯಂಡ್ ಲೆಟ್ ಮಿ ಟಾಕ್ ಅಬೌಟ್ ಇಂಟ್ಯೂಷನ್ ಬಗ್ಗೆನೂ ಕೂಡ ಮಾತಾಡಬೇಕು ಇಲ್ಲಿ. ತುಂಬ ಜನ ಅನ್ಕೊತಾರೆ ಲೈಕ್ ಇಂಟ್ಯೂಟಿವ್ ಆಗಿ ನನಗೇನೋ ಹೇಳ್ತಿರುತ್ತೆ, ಸೌಂಡ್ ಆಗ್ತಿರುತ್ತೆ, ನನಗೇನೋ ಫೀಲ್ ಆಗ್ತಿರುತ್ತೆ. ಜಸ್ಟ್ ನಥಿಂಗ್ ಬಟ್ ರಿಪೀಟೆಡ್ ಥಾಟ್ಸ್, ಓಕೆ. ರಿಪೀಟೆಡ್ ಥಾಟ್ಸ್ ತುಂಬ ಸ್ಟ್ರಾಂಗ್ ಆಗಿ ನಿಮ್ಮ ಮೈಂಡ್ಗೆ ಇಂಪ್ರೆಸ್ ಆಗಿರೋದೇ ನಿಮಗೆ ಇಂಟ್ಯೂಷನ್ ಥರ ಬರೋದು, ಅರ್ಥ ಆಯಿತಾ. ನೀವು ಯಾವುದನ್ನು ಸ್ಟ್ರಾಂಗ್ ಆಗಿ ಪರ್ಸ್ಯೂ ಮಾಡ್ಕೊಂಡಿರ್ತೀರೋ ದಟ್ ಇಂಟ್ಯೂಷನ್ ಥರ ಅದು ಫೀಲ್ ಆಗಿ ನಿಮಗೆ ಸೆನ್ಸ್ ಆಗುತ್ತೆ. ಆ್ಯಂಡ್ ಅದರಿಂದ ನಮಗೆ ಗೊತ್ತಾಗುತ್ತೆ, ಓಕೆ ದಿಸ್ ಇಸ್ ಹಿಂಗೆ ಆಗ್ತಿರೋದು ಅಂತ. ಇಟ್ಸ್ ನಾಟ್ ದಟ್ ಇಂಟ್ಯೂಷನ್ ಏನೋ ಹೊಸ ಥಿಂಗಲ್ಲ, ಲೈಕ್ ಲಿಟ್ರಲಿ ಇದಲ್ಲ, ಓಕೆ. ನಿಮ್ಮ ಥಾಟ್ಸ್ ರಿಪೀಟೆಡ್ಲಿ ನೀವೇನೋ ಥಿಂಕ್ ಮಾಡಿರ್ತೀರ, ಲೈಕ್ ಅದಕ್ಕೋಸ್ಕರ ಆ ಥಾಟ್ಸ್ ಅದಕ್ಕಿಂತ ಮುಂಚೆನೇ ನಿಮಗೆ ಗೊತ್ತಾಗೋದು, ಓಕೆ ಈ ಥರ ಆಗುತ್ತೆ ಅಂತ ನಿಮಗೆ ಸೆನ್ಸ್ ಆಗುತ್ತೆ, ಓಕೆನಾ. ನೋಡಿ, ಇಟ್ಸ್ ಆಲ್ ಅಬೌಟ್ ಮ್ಯಾನಿಫೆಸ್ಟೇಷನ್ ಇಸ್ ಸೋ ಈಸಿ. ದಯವಿಟ್ಟು ಕಾಂಪ್ಲಿಕೇಟೆಡ್ ಮಾಡ್ಕೊಬೇಡಿ. ಐ ಡೋಂಟ್ ನೋ ಎಷ್ಟು ಜನಕ್ಕೆ ಹೇಗೆ ತೊಗೊತಿದ್ದೀರಾ ಅಂತ, ಬಟ್ ಸೀರಿಯಸ್ಲಿ ಹೇಳ್ತೀನಲ್ಲ, ನೀವು ನಿಮ್ಮ ಲೈಫ್ನ ಕ್ರಿಯೇಟ್ ಮಾಡ್ಕೊಳೋದು, ನಿಮ್ಮ ಫೇಟ್ನ ಕ್ರಿಯೇಟ್ ಮಾಡ್ಕೊಳೋದು. ಯೂನಿವರ್ಸ್ ಎಲ್ಲ, ಹೊರಗಡೆ ಇರೋ ನಂಬರ್ಸ್ ಎಲ್ಲ, ಏಂಜಲ್ಸ್ ಎಲ್ಲ ಯಾವುದೂ ಅಲ್ಲ. ಜಸ್ಟ್ ನೀವು ನಿಮ್ಮ ಮೈಂಡ್ಸೆಟ್ಟಿಂದ ನಿಮಗೆ ಬೇಕಾಗಿರುವಂಥ ರಿಯಾಲಿಟಿನ ಕ್ರಿಯೇಟ್ ಮಾಡ್ಕೊತೀರಾ. ಅದನ್ನು ನೆನ್ಪಿಟ್ಕೊಳ್ಳಿ. ಈವನ್ ನಿಮ್ಮ ಆ್ಯಕ್ಷನ್ಸ್ ಕೂಡ ಬೇಡ, ಮೆಂಟಲ್ ಪಿಕ್ಚರ್ ಅಷ್ಟೇ ಬೇಕು. ಮೆಂಟಲಿ ನೀವೇನು ಥಿಂಕ್ ಮಾಡ್ತೀರಾ ಅಥವಾ ಮೆಂಟಲಿ ನೀವೇನು ಇಮ್ಯಾಜಿನ್ ಮಾಡ್ಕೊತೀರಾ ಅದು ಮ್ಯಾಟರ್ ಆಗುತ್ತೆ. ಅದು ಬಿಟ್ಟು ಬೇರೆ ಯಾವುದು ಮ್ಯಾಟ್ರ್ ಆಗಲ್ಲ. ನಿಮ್ಮ ಒಳಗಡೆ ಏನು ಥಿಂಕ್ ಮಾಡ್ತೀರಾ, ನಿಮ್ಮ ಒಳಗಡೆ ಏನು ನಡೀತಿರುತ್ತೆ ಅದು ಮ್ಯಾಟರ್ ಆಗುತ್ತೆ. ಒಳಗಡೆ ಏನಾಗುತ್ತೆ, ಒಳಗಡೆ ಏನು ಥಿಂಕ್ ಮಾಡ್ತೀರಾ ಅಥವಾ ಒಳಗಡೆ ಏನು ಇಮ್ಯಾಜಿನ್ ಮಾಡ್ಕೊತೀರಾ, ಮೀನ್ಸ್ ಮೈಂಡ್ ಒಳಗಡೆ, ಅದು ನಿಮ್ಮ ಹೊರಗಡೆ ನಡೆಯುತ್ತೆ. ಹೊರಗಡೆ ಜಗತ್ತಲ್ಲಿ ಅದು ಕಾಣಿಸ್ಕೊಳುತ್ತೆ ನಿಮಗೆ, ಅರ್ಥ ಆಯಿತಾ. ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂದ್ಕೊತೀನಿ. ಆ್ಯಂಡ್ ಲೈಕ್ ಲಿಟ್ರಲಿ ತುಂಬ ಲಿಮಿಟಿಂಗ್ ಬಿಲೀಫ್ಸ್ ಇದೆ ಡಿಸ್ಕಷನ್ ಮಾಡೋದು, ಬಟ್ ಇದೇ ತುಂಬ ಲಾಂಗ್ ಆಯ್ತು ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಲೀಸ್ಟ್ ಮಾಡ್ಕೊಂಡು ಬರ್ತೀನಿ ಲಿಮಿಟಿಂಗ್ ಬಿಲೀಫ್ಸ್ನ. ನಾನು ತುಂಬ ಹೇಳೋದು ಸೀರಿಯಸ್ಲಿ, ಲಿಮಿಟಿಂಗ್ ಬಿಲೀಫ್ಸ್ ಅಂದರೆ ಸ್ಟಾಪ್ ಆಗೋಲ್ಲ, ಬಟ್ 11 ಅನ್ನೋ ಮ್ಯಾನಿಫೆಸ್ಟೇಷನ್ ಅಲ್ಲ, ಯೂನಿವರ್ಸ್ ಕೊಡಲ್ಲ. ನಿಮ್ಮ ಫೇವರಲ್ಲಿ ನೀವೇನು ಥಿಂಕ್ ಮಾಡ್ತೀರೋ ಅದೇ ನಿಮಗೆ ಪಾಸಿಟಿವ್, ಓಕೆ. ಸೊ ನಿಮ್ಮ ಫೇವರಲ್ಲಿ ಥಿಂಕ್ ಮಾಡೋದು ಮ್ಯಾಟರ್ ಆಗುತ್ತೆ, ಕನ್ಸಿಸ್ಟೆನ್ಸಿ ಮ್ಯಾಟರ್ ಆಗುತ್ತೆ, ರೆಪ್ಯುಟೇಷನ್ಸ್ ಮ್ಯಾಟರ್ ಆಗುತ್ತೆ, ಡಿಸಿಪ್ಲಿನ್ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಪೀಪಲ್ ಲೈಕ್ ಮ್ಯಾನಿಫೆಸ್ಟೇಷನ್ ಆಗೋದು ಮೈಂಡ್ಸೆಟ್ಟಿಂದ, ಆಯಿತಾ. ಆ್ಯಂಡ್ ಹೊರಗಡೆ ಹೇಳೋದು ಕೇಳಿಸ್ಕೊತಿದ್ರೆ ಕೆಲವೊಂದು ಸತಿ ನಗು ಬರುತ್ತೆ ನನಗೆ, ಎಲ್ಲಿದ್ದಾರೆ ಇವರೆಲ್ಲ ಅಂತ. ಇಟ್ಸ್ ಲಿಟ್ರಲಿ ಸೈನ್ಸ್, ಇಟ್ಸ್ ಲಿಟ್ರಲಿ ನಿಮ್ಮ ಮನ್ಸು ವರ್ಕ್ ಆಗೋದು ಆ ರೀತಿ. ಆ್ಯಂಡ್ ಹೊರಗಡೆ ಜನ ಬಂದುಬಿಟ್ಟು 11 ನಂಬರಿಂದ ಮ್ಯಾನಿಫೆಸ್ಟ್ ಆಗುತ್ತೆ, ಬೇಲೀಫಿಂದ ಮ್ಯಾನಿಫೆಸ್ಟ್ ಆಗುತ್ತೆ, ವಾಟರಿಂದ ಮ್ಯಾನಿಫೆಸ್ಟ್ ಆಗುತ್ತೆ, ಎನರ್ಜಿಯಿಂದ ಮ್ಯಾನಿಫೆಸ್ಟ್ ಆಗುತ್ತೆ, ವೈಬ್ರೇಷನಿಂದ ಮ್ಯಾನಿಫೆಸ್ಟ್ ಆಗುತ್ತೆ, ಯೂನಿವರ್ಸಿಂದ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಹೇಳ್ತಿದ್ರೆ ಸೀರಿಯಸ್ಲಿ ನಗು ಬರುತ್ತೆ. ಯಾಕೆಂತಂದರೆ ಮ್ಯಾನಿಫೆಸ್ಟ್ ಆಗ್ತಿರೋದೇ ನಿಮ್ಮ ಮೈಂಡ್ಸೆಟ್ಟಿಂದ ಮ್ಯಾನಿಫೆಸ್ಟ್ ಆಗ್ತಿದೆ. ಆ್ಯಂಡ್ ನೀವು ಬಂದುಬಿಟ್ಟು ಯೂನಿವರ್ಸಿಂದ ಮ್ಯಾನಿಫೆಸ್ಟ್ ಆಗುತ್ತೆ, 11 ಹೇಳೋದ್ರಿಂದ ಮ್ಯಾನಿಫೆಸ್ಟ್ ಆಗುತ್ತೆ, ವಾಟರಿಂದ ಮ್ಯಾನಿಫೆಸ್ಟ್ ಆಗುತ್ತೆ, ಅದು ಇದು ಕ್ರಿಸ್ಟಲ್ಸಿಂದ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಅನ್ಕೊಂಡು ಕೂತಿರ್ತೀರ. ನೋಡಿ, ಎಲ್ರಿಗೂ ಹೇಳ್ತಿಲ್ಲ ಸೀರಿಯಸ್ಲಿ, ಬಟ್ ಯಾರು ಈ ಥರ ಅನ್ಕೊಂಡು ಕೂತಿರ್ತಾರಲ್ಲ ಅವರಿಗೆ ಹೇಳ್ತಾ ಇರೋದು, ನಿಮ್ಮ ಮೈಂಡ್ಸೆಟ್ಟಿಂದ ಮ್ಯಾನಿಫೆಸ್ಟ್ ಆಗುತ್ತೆ, ನಿಮ್ಮ ಮೈಂಡ್ಸೆಟ್ಟಿಂದ, ಓಕೆ. ನಿಮ್ಮ ಮೈಂಡ್ಸೆಟ್ಟಿಂದ
even affirmations, it's just thinking. The methods, they are there to program your mind, ಆಯಿತಾ? ಅವೆಲ್ಲ ಇರೋದು ನಿಮ್ಮ ಮೈಂಡ್ನ ರೀಪ್ರೋಗ್ರಾಮ್ ಮಾಡೋದಕ್ಕೆ. ಬಟ್ ಸೀರಿಯಸ್ಲಿ ಹೇಳ್ತೀನಲ್ಲ, ನೀವು ಮ್ಯಾನಿಫೆಸ್ಟ್ ಮಾಡೋದು ನಿಮ್ಮ ಒಂದು ಮೈಂಡ್ಸೆಟ್ಟಿಂದ. ನಾಟ್ ಅಬೌಟ್ ಮೈಂಡ್ಸೆಟ್ನ ನೀವು ಹೆಂಗೆ ಬೇಕಿದ್ರು ಇಟ್ಕೊಬೋದು, ಬಟ್ ರೈಟ್ ಮೈಂಡ್ಸೆಟ್ಟಿಂದ, ಒಂದು ಕರೆಕ್ಟ್ ಮೈಂಡ್ಸೆಟ್ಟಿಂದ ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ನಂಗೆ ಯಾರು ಕಮೆಂಟಲ್ಲಿ ಹಾಕಿದ್ರು ಕ್ರಿಸ್ಟಲ್ಸ್ ಬಗ್ಗೆ ವೀಡಿಯೋ ಮಾಡಿ ಅಂತ. ಶೋರ್ ವೀಡಿಯೋ ಮಾಡ್ತೀನಿ, ಬಿಕಾಸ್ ಇಲ್ಲಿ ಎಲ್ಲ ನಮ್ಮ ಅಸಂಪ್ಷನ್ಸ್ ಆ್ಯಂಡ್ ನಾವೇನು ಅನ್ಕೊತೀವಿ ಅದು ಮ್ಯಾಟರ್ ಆಗೋದು. ಸಪೋಸ್ ನಾನು ಒಂದು ಕ್ರಿಸ್ಟಲ್ ತೊಗೊಂಡು ಈ ಕ್ರಿಸ್ಟಲ್ ನನ್ನ ಹೀಲ್ ಮಾಡುತ್ತೆ ಅಂತ ನಾನು ಇಟ್ಕೊಂಡು ಆ ಕ್ರಿಸ್ಟಲ್ ನನ್ನ ಹೀಲ್ ಮಾಡುತ್ತೆ ಅಂತ ನೀವು ಅನ್ಕೊತಾ ಇದ್ದರೆ ಖಂಡಿತ ಕ್ರಿಸ್ಟಲ್ ನಿಮ್ಮನ್ನ ಹೀಲ್ ಮಾಡುತ್ತೆ. ಯಾಕೆಂದರೆ ನೀವು ಅಲ್ಲಿ ಆ ಒಂದು ಥಾಟ್ ಕೊಡ್ತಿದ್ದೀರಾ. ಇಲ್ಲಿ ಎಲ್ಲ ನಿಮ್ಮ ಥಾಟ್ಸ್ ಕೊಟ್ಟಂಗೆ. ಈ ಒಂದು ಮೆಡಿಸಿನ್ಸ್, ಇದ್ರ ಬಗ್ಗೆನೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ. ಹಿಂದೆ ಮಾತಾಡಿಲ್ಲ ಅಂತಲ್ಲ, ಮಾತಾಡಿದ್ದೀನಿ, ಬಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡೋದಿದೆ. ಈ ಒಂದು ಮೆಡಿಸಿನ್ಸ್, ಒಂದು ಮೆಡಿಸಿನ್ ತೊಗೊತೀರಾ, ಮೆಡಿಸಿನ್ ತೊಗೊಂಡು ಅದು ನಿಮಗೆ ವರ್ಕ್ ಆಗ್ತಿದೆ. ನಾಟ್ ಓನ್ಲಿ ಮೆಡಿಸಿನ್ಸ್ ಅಂತಲ್ಲ, ಏನೇ ಆಗಿರ್ಬೋದು ಜಗತ್ತಲ್ಲಿ ಎಲ್ಲನೂ ನಡೀತಿರೋದು ನಿಮ್ಮ ಥಾಟ್ಸಿಂದಾನೆ. ಏನೋ ಒಂದು ನಿಮ್ಗೆ ವರ್ಕ್ ಆಗ್ತಿದೆ, ಏನೋ ಒಂದು ನಿಮಗೆ ಕೆಲಸ ಮಾಡ್ತಿದೆ ಅಂತ ಅಂದರೆ ಅದ್ರ ಪವರ್ ಅನ್ನೋದಕ್ಕಿಂತ ಅಲ್ಲಿ ನಿಮ್ಮ ಪವರ್ ಜಾಸ್ತಿ ಆಗುತ್ತೆ, ನಿಮ್ಮ ವಿಲ್ ಪವರ್. ಈಗ ನೋಡಿ, ಏನಾದ್ರು ಒಂದು ಮೆಡಿಸಿನಲ್ಲಿ ಏನಾದ್ರು ಒಂದು ಸಕ್ಸಸ್ಫುಲ್ ಆಗಬೇಕಂದ್ರೆ ಮೆಡಿಕಲ್ ಫೀಲ್ಡಲ್ಲಿ ಹೇಳ್ತಿರ್ತಾರೆ ವಿಲ್ ಪವರ್ ಮುಖ್ಯ. ನಾಟ್ ಓನ್ಲಿ ಆ ಮೆಡಿಸಿನ್ಸ್ ಅಂತಲ್ಲ, ಬಟ್ ನಮಗೆ ಎಷ್ಟು ತೊಗೊತೀವಿ ಓಕೆ, ನಮಗೆ ನಂಬಿಕೆ ಇದೆ ನಾವು ಅದರಿಂದ ಕ್ಯೂರ್ ಆಗ್ತೀವಿ ಅಂತ, ಆಗ ಮಾತ್ರ ಕ್ಯೂರ್ ಆಗೋದು ಅಂತಾರೆ. ಆ್ಯಂಡ್ ಇಲ್ಲಿ ನಂಬಿಕೆ ಬಗ್ಗೆನೂ ತುಂಬ ಮಿಸ್ಕನ್ಸೆಪ್ಷನ್ ಇದೆ ನೋಡಿ. ನಂಬಿಕೆ ಅಂತ ಅಂದರೆ ಸ್ಟ್ರಾಂಗ್ ಬಿಲೀಫ್ ಅನ್ನೋದಕ್ಕಿಂತನೂ ಐ ವಾಂಟ್ ಟು ಸೇ, ಏನೋ ಒಂದು ಯೋಚನೆ ಮಾಡ್ತೀರಾ ಅದನ್ನು ಕನ್ಸಿಸ್ಟೆಂಟ್ ಆಗಿ ಮಾಡೋದು. ಲೈಕ್ ಅದನ್ನು ನಾನು ನಂಬಿಕೆ ಅಂತ ಕನ್ಸಿಡರ್ ಮಾಡ್ತೀನಿ, ಓಕೆನಾ? ಮೆಡಿಸಿನ್ಸ್ ಕೂಡ ವರ್ಕ್ ಆಗೋದು ನಂಬಿಕೆಯಿಂದ ಅಂತ ಹೇಳ್ತಾರೆ, ನೀವು ಕೇಳಿರ್ತೀರ. ಸೊ ಹೇಳ್ತಿದ್ದೀನ ಲಿಟ್ರಲಿ ಇಲ್ಲೆಲ್ಲ ನೀವು ಥಾಟ್ಸ್ ಕೊಡ್ತು. ಒಂದು ಟ್ಯಾಬ್ಲೆಟ್ ತೊಗೊತಿದ್ದೀರಾ ಅಂದರೆ ಆ ಟ್ಯಾಬ್ಲೆಟ್ ತೊಗೊಳೋಕ್ಕಿಂತ ಮುಂಚೆ ನೀವು ಏನು ಅನ್ಕೊತೀರಾ, ಇದನ್ನು ತೊಗೊಳೋದ್ರಿಂದ ನನ್ನ ಕೆಮ್ಮು ನನ್ನ ಶೀತನೋ ಸರಿ ಹೋಗುತ್ತೆ ಅನ್ಕೊತೀರಾ, ತೊಗೊತೀರಾ, ನೆಕ್ಸ್ಟ್ ಡೇಗೆ ಸರಿ ಹೋಗಿರುತ್ತೆ. ಯಾಕೆ? ಅಲ್ಲಿ ಆ ಟ್ಯಾಬ್ಲೆಟ್ಗಿಂತ ಜಾಸ್ತಿ ಕೆಲಸ ನಿಮ್ಮ ಮೈಂಡ್ ಮಾಡಿರುತ್ತೆ. ಓಕೆ, ಟ್ಯಾಬ್ಲೆಟಲ್ಲಿ ಏನೋ ಒಂದು ಕೆಮಿಕಲಿ ಅದು ಹೋಗಿ ಏನೋ ಒಂದು ಮಾಡ್ಬೋದು ಬಾಡಿಯಲ್ಲಿ. ಓಕೆ, ಟ್ಯಾಬ್ಲೆಟಲ್ಲಿ ಅದರಲ್ಲಿ ಏನೋ ಕೆಮಿಕಲಿ ಕಾಂಪೋಸಿಷನ್ ಹೋಗಿ ನಮ್ಮ ಬಾಡಿಯಲ್ಲಿ ಏನೋ ಬೇರೆ ಥರ ಫಂಕ್ಷನ್ ಮಾಡ್ಬೋದು. ಬಟ್ ಆ ಫಂಕ್ಷನ್ ಆಗೋದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ನಿಮ್ಮ ಮೈಂಡ್. ಅಂದರೆ ಆ ಮೈಂಡ್ ಫಸ್ಟಲ್ಲಿ ಆ್ಯಕ್ಟಿವೇಟ್ ಆಗಬೇಕು. ಎಸ್, ಇದರಿಂದ ನಾನು ವರ್ಕ್ ಆಗುತ್ತೆ, ಈ ಟ್ಯಾಬ್ಲೆಟ್ ನನಗೆ ವರ್ಕ್ ಮಾಡುತ್ತೆ. ನಿಮ್ಮ ಮೈಂಡ್ ಆಕ್ಸೆಪ್ಟ್ ಮಾಡ್ಕೊಬೇಕು. ಆ ಮೈಂಡ್ ಆಕ್ಸೆಪ್ಟ್ ಮಾಡಿದ ನಂತರ ಅದು ವರ್ಕಿಂಗ್ ಸ್ಟಾರ್ಟ್ ಮಾಡುತ್ತೆ. ಅರ್ಥ ಆಯ್ತಾ? ಅದನ್ನು ನೆನ್ಪಿಟ್ಕೊಂಬಿಡಿ. ಲಿಟ್ರಲಿ ಇಲ್ಲೆಲ್ಲ ಆಗೋದು ನಿಮ್ಮ ಥಾಟ್ಸಿಂದ. ಆ್ಯಂಡ್ ಯಾರೇನಾದ್ರು ಹೇಳ್ಕೊಳ್ಳಿ, ಐ ಆಮ್ ಸ್ಟೇಟಿಂಗ್ ಫ್ಯಾಕ್ಟ್ಸ್ನ ಹೇಳೋದಕ್ಕೆ ಏನು ಭಯ ಬೇಡ, ಅದನ್ನು ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ತುಂಬ ಹೇಳೋದಿದ್ರದ್ದು ಬಗ್ಗೆ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಶೋರ್, ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ಸೆಲ್ಫ್ ಲವ್ ವೀಡಿಯೋದಲ್ಲಿ, ಬಟ್ ಐ ಥಿಂಕ್ ತುಂಬ ಜನ ಸೆಲ್ಫ್ ಲವ್ ವೀಡಿಯೋ ವಾಚ್ ಮಾಡಿಲ್ಲ. ಲೆಸ್ ವ್ಯೂಸ್ ಆಗುತ್ತೆ, ಐ ಡೋಂಟ್ ನೋ ಯಾಕೆ ಅಂತ. ನೀವೇ ಕೇಳಿದ್ದು, ಅದಕ್ಕೋಸ್ಕರ ಮಾಡ್ತಾ ಇರೋದು ನಾನು ಎಪಿಸೋಡ್ಸ್ನ, ಸೆಲ್ಫ್ ಲವ್ ಎಪಿಸೋಡ್ಸ್ನ. ಬಟ್ ವ್ಯೂಸ್ ಯಾಕೋ ತುಂಬ ಕಡಿಮೆ ಆಗ್ತದೆ ಸೆಲ್ಫ್ ಲವ್ ವೀಡಿಯೋಸ್ಗೆ. ಇಟ್ಸ್ ಓಕೆ, ನಾನು ತಲೆ ಕೆಚ್ಕೊಳಲ್ಲ ಅದ್ರ ಬಗ್ಗೆ, ವ್ಯೂಸ್ ಬಗ್ಗೆ ಎಲ್ಲ. ಅದು ಯಾರೋ 1-2-3 ಜನಕ್ಕೆ ಹೆಲ್ಪ್ ಆದರೂ ಸಾಕು ನನಗೆ, ಐ ಆಮ್ ಸ್ಯಾಟಿಸ್ಫೈಡ್. ಬಟ್ ನಾನು ಹೇಳಿದ್ದೆ ಲಾರ್ಡ್ ಶಿವ ಸೀರೀಸ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಆ್ಯಂಡ್ ಸ್ಟಾರ್ಟ್ ಮಾಡೋಕ್ಕೆ ಕೂಡ ಒಂದು ರೀಸನ್ ಇದೆ. ಅದು ರೀಸನ್ ನೆಕ್ಸ್ಟ್ ವೀಡಿಯೋದಲ್ಲೇ ನಾನು ಹೇಳ್ತೀನಿ. ಅದು ಯಾವಾಗ ಮಾಡ್ತೀನಿ ನನಗೆ ಗೊತ್ತಿಲ್ಲ, ಬಟ್ ಶೋರ್ ನಾನು ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ನಾನು ನಾವಿಲ್ ಗಾರ್ಡೆಡ್ ಬುಕ್ಸ್ ಓದ್ತಾ ಇರೋದೇ ಲೈಕ್ ವೀಡಿಯೋಸ್ ಮಾಡಬೇಕಂತ. ಬಿಕಾಸ್ ನೋಡಿ, ಆ್ಯಸ್ ಇಟ್ ಈಸ್ ನಾನು ಹೇಳ್ತಿದ್ದೀನಿ, ನಾವಿಲ್ ಗಾರ್ಡೆಡ್ ಸಮ್ಮರಿ ಮಾಡ್ತೀನಿ, ಬಟ್ ಐ ಶುಡ್ ನನ್ನ ಫ್ಯಾಕ್ಟ್ಸ್ನ ನಾನು ಹೇಳಲೇಬೇಕು. ಅಂದರೆ ನಾವೆಲ್ ಬಂದುಬಿಟ್ಟು ತುಂಬ ಫೀಲಿಂಗ್ಸ್ ಬಗ್ಗೆ ಮಾತಾಡಿದ್ದಾರೆ ಅವ್ರ ಬುಕ್ಸಲ್ಲಿ. ಬಟ್ ನನಗೆ ಅಟ್ ದ ಎಂಡ್ ಆಫ್ ದ ಡೇ ನಾನು ಯಾವುದು ನಮಗೆ ಈಸಿ ಅದನ್ನು ನಾನು ನಿಮ್ಮ ಹತ್ರ ಸ್ಟೇಟ್ ಮಾಡಬೇಕು. ಆ್ಯಂಡ್ ಆ್ಯಸ್ ಇಟ್ಸ್ ಪ್ರೂವ್ಡ್, ಫೀಲಿಂಗ್ಸ್ ಮ್ಯಾಟರ್ ಆಗಲ್ಲ ಮ್ಯಾನಿಫೆಸ್ಟೇಷನಲ್ಲಿ ಅಂತ. ಸೊ ದಟ್ಸ್ ಅ ಓಲ್ಡ್ ಪರ್ಸ್ಪೆಕ್ಟಿವ್. ಅದು ತುಂಬ ಹಿಂದೆ ಬರೆದಿರೋ ಬುಕ್. ಸೊ ಈಗ ತುಂಬ ಅಪ್ಡೇಟೆಡ್ ಆಗಿದೆ ಲಾ ಆಫ್ ಅಸಂಪ್ಷನ್. ಆ್ಯಂಡ್ ಸೊ ಅವ್ರದ್ದನ್ನು ನಾನು ಹೇಳಿದ್ರೂ ಕೂಡ ಈಗ ನಿಮಗೆ ಹೆಲ್ಪ್ ಆಗೋ ಥರ ನಾನು ಹೇಳ್ತೀನಿ. ಶೋರ್, ಅದ್ರ ಬಗ್ಗೆನೂ ನಾನು ಮಾಡ್ತೀನಿ. ಅದು ನನ್ನ ನಾವೆಲ್ ಸೀರೀಸ್ ಅಂತಲೇ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಅವ್ರದ್ದು ಇನ್ಫಾರ್ಮೇಷನ್ ಹೇಳಿ ನಂದು ಏನು ಒಪಿನಿಯನ್ ಇದೆ ಅದನ್ನು ಕೂಡ ಹೇಳ್ತೀನಿ. ಆ್ಯಂಡ್ ಸೀರಿಯಸ್ಲಿ ಹೇಳ್ತೀನಲ್ಲ, ತುಂಬ ಇದೆ ಹೇಳೋಕ್ಕದು. ಬಟ್ ಐ ಟ್ರೈ ಮೈ ಬೆಸ್ಟ್, ಆಯಿತಾ? ನಾನು ತುಂಬ ಹಿಂದೆನೇ ಹೇಳಿದ್ದೆ, ಬಟ್ ಅದನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ನಿಜ ಹೇಳಬೇಕಂದ್ರು, ನಾನು ನಿಮಗೆ ಹೇಳಬೇಕು ಅಂತ ಅಂದ್ರೂ, ಓಕೆ ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಬೇಕಂತ ಅಂದ್ರೂ
ನಾನು ನಿನ್ನ ಪ್ರಿಪೇರ್ ಆಗಬೇಕು ನಿಮ್ಗೆ ಹೇಳೋದಕ್ಕೆ, ಓಕೆನಾ? ಸೊ ಆ ಪ್ರಿಪೇರ್ ಆಗಿ ನಾನು ನಿಮಗೆ ಹೇಳ್ತೀನಿ ಆ್ಯಂಡ್ ನನ್ನ ಪರ್ಸ್ಪೆಕ್ಟಿವನ್ನು ಅದ್ರ ಜೊತೆ ನಿಮಗೆ ಹೇಳ್ಕೊಂಡು ಹೋಗ್ತೀನಿ. ಓಕೆ, ಇದರಲ್ಲಿ ನೀವು ಯಾವುದನ್ನ ತೊಗೊಬೋದು, ಆ ಬುಕ್ಕಲ್ಲಿ ಯಾವುದನ್ನ ನೀವು ಜಸ್ಟ್ ಇಗ್ನೋರ್ ಮಾಡಿ ಅದೆಲ್ಲದೂ ಪಾಯಿಂಟ್ಸ್ ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಆಗಿದ್ದರೆ ದಯವಿಟ್ಟು ತಿಳಿಸಿ ನಿಮಗೆ ಇಷ್ಟ ಆಗಿದೆ ಅಂತ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ಹಾಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ನಂದು ಸಬ್ಲಿಮಲ್ ಚಾನಲ್ ಇದೆ, ಗ್ಲೋ ಅಪ್ ಸಬ್ಲಿಮಲ್ಸ್ ಅಂತ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾಟ್ಸಪ್ ಗ್ರೂಪ್ ಇದೆ, ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗಿ. ಹಾಗೆ ಟೆಲಿಗ್ರಾಮ್ ಇದೆ, ಇಂಟ್ರೆಸ್ಟ್ ಇದೆ ಹೋಗಿ ಜಾಯ್ನ್ ಆಗಿ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.